ಭಾರ, ನಿಮಗಿರ್ತಕ್ಕಂಥ ಸಂಕಟ, ನಿಮಗಿರ್ತಕ್ಕಂಥ ವೇದನೆ, ರೋದನೆಗಳು ಏನೇ ಇರಲಿ, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ. ನಿಮಗಿರ್ತಕ್ಕಂಥ ಕಷ್ಟ ಏನದ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ರಿ, ದೇವ್ರಿಗೆ ಹಂಚಿಕೊಡ್ರಿ. ಮನುಷ್ಯರ ಮುಂದೆ ನಿಮ್ಮ ಕಷ್ಟಗಳು ಹಂಚಿಕೊಂಡ್ರ ನಿಮ್ಮ ಅಂತರಂಗವನ್ನು ತಿಳ್ಕೊಂಡು ನಿಮಗೆ ಬದಲಾ ಮಾಡ್ತಾನೆ ಪ್ರಿಯಾತನ, ನಿಮಗೆ ಬ್ಲೇಮ್ ಮಾಡ್ತಾನೆ ಪ್ರಿಯಾತನ. ನೀವು ದೇವ್ರ ಮುಂದೆ ನಿಮ್ಮ ಕಷ್ಟಗಳನ್ನು ನೀವು ಹಂಚಿಕೊಂಡು ಹೇಳಿ ಪ್ರಾರ್ಥಿಸುವಾಗ ದೇವರು ರಕ್ಷಿಸ್ತಾನೆ ಪ್ರಿಯರೇ. ಮನುಷ್ಯನು ಹಾಳು ಮಾಡ್ತಾನ, ದೇವರಾದರೆ ನಿನಗ ರಕ್ಷಿಸ್ತಾನೆ ಪ್ರಿಯರೇ. ನೀ ಕೇಳ್ಬೇಕಷ್ಟೇ, ನನ್ನ ಕಷ್ಟ ಇದೆಯದ, ನನ್ನ ಭಾರ ಇದೆಯದ, ನನ್ನ ಸಮಸ್ಯೆ ದೇವ ನೀನೇ ನನಗೆ ಇದರಿಂದ ಬಿಡುಗಡೆ ಮಾಡು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ಅಗಲವಾಗಿ ಬಾಯನ್ನು ತೆರೆರಿ, ನಾನು ನಿಮ್ಮನ್ನು ತುಂಬಿಸುವೆನೆಂಬುದಾಗಿ. ಜನರ ಮುಂದೆ ಬಾಯಿ ತೆರೆಯುವುದಕ್ಕಿಂತ ಮುಂಚೆ, ಜನರ ಮುಂದೆ ಕಣ್ಣೀರು ಉಳಿಸುವುದಕ್ಕಿಂತ ಮುಂಚೆ ಕರ್ತನಾಗಿದ್ದ ಕ್ರಿಸ್ತನ ಎದುರಿನಲ್ಲಿ ನಿಮ್ಮ ಕಣ್ಣೀರು ಉಳಿಸಿರಿ. ನಿಮ್ಮ ಬಾಯನ್ನು ತೆರೆದು ಕೂಗಿ ಪ್ರಾರ್ಥನೆ ಮಾಡಿರಿ. ನಿಮಗೆ ಬೇಕಾಗಿದ್ದ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ. ಈ ದಿನ ಏನು ಬೇಕು ಪ್ರಾರ್ಥನೆ ಮಾಡು. ಯಾಕಂದರೆ ನಾವು ಕೊನೇ ದಿನ 2023 ಕೊನೇ ದಿನ, ಈ ಭಾನುವಾರ ದಿನ ದೇವರು ನಮಗ ಆಶೀರ್ವಾದಗಳಿಗಾಗಿ ಕೊಟ್ಟನು ಪ್ರಿಯರೇ. ಈ ಆಶೀರ್ವಾದ ನಿನಗೆ ನನಗಾಗೆ, ಈ ಸೌಭಾಗ್ಯ ನಮಗೆ ಸಿಗಲ್ಲ ಪ್ರಿಯರೇ. ಈ ಉದಾ ಕಾಲದಲ್ಲಿ ಕರ್ತನ ಸನ್ನಿಧಿಯನ್ನು ಆಶ್ರಯಿಸ್ತಕ್ಕಂಥದ್ದು ಈ ಸೌಭಾಗ್ಯ ಸಿಗಲ್ಲ. ಕರ್ತನು ನಮಗಾಗಿ ಈ ದಿನವನ್ನು ನಿರ್ಮಾಣ ಮಾಡಿ ನೇಮಿಸಿ ಕೊಟ್ಟಿದ್ದನು ಪ್ರಿಯರೇ. ಆದರೆ ಪ್ರಿಯ ಸಮಾಜ, ಜಾಗೃತ, ದೇವರ ಆಶೀರ್ವಾದವನ್ನು ಪಡೆದುಕೊಂಡು ನೀ ಆಶೀರ್ವಾದ ಕಳೆದುಕೊಳ್ಬೇಡ. ಯಾವ ವಯಸ್ಸದಲ್ಲಿ ಆಶೀರ್ವಾದ ಕಳೆದುಕೊಳ್ಳುತ್ತಿದ್ದೋ ನಿನಗೆ ಬಹಳಷ್ಟು ಚೆನ್ನಾಗಿ ಗೊತ್ತದ. ಒಂದು ವೇಳೆ ದೇವರ ಆಶೀರ್ವಾದವನ್ನು ನೀ ಕಳೆದುಕೊಳ್ತಿದ್ರೆ ದೇವರ ದೃಷ್ಟಿಯಲ್ಲಿ ಸರಿಯಾದಿಲ್ಲ. ನಿನ್ನ ಮೇಲೆ ಇರ್ತಕ್ಕಂಥ ಲಾಭಗಳು ನೀನು ಕಳ್ಕೊತೀವಿ ಪ್ರಿಯರೇ. ದೇವರಿಗೆ ವಿರುದ್ಧವಾಗಿ ಮಾತಾಡಿ, ಸಭೆಗೆ ವಿರುದ್ಧವಾಗಿ ಕಾರ್ಯ ಮಾಡಿ, ಸಭೆ ಅಭಿವೃದ್ಧಿ ಹೊಂದತಕ್ಕಂಥ ಸಭೆಗೆ ಹೊಡಿತಕ್ಕಂಥ ಕಾರ್ಯಗಳು ಮಾಡಿ, ಒಂದು ವೇಳೆ ಈ ದಿನ ಇಂಥ ಒಂದು ಕಾರ್ಯಗಳು ನೀನು ಮಾಡಿದೆ, ಕರ್ತನ ಸನ್ನಿಧಿಯಲ್ಲಿ ನೀನು ಪಶ್ಚಾತ್ತಾಪಡು. ನೀನು ಪಶ್ಚಾತ್ತಾಪ ಪಡುವುದರೆ ದೇವರ ಮಹಿಮೆ ಕಾಣ್ತಿ. ಪಶ್ಚಾತ್ತಾಪ ಪಡಲಿಲ್ಲ ಅಂದ್ರೆ ದೇವರಿಂದ ಅನೇಕ ಒಂದು ಕಷ್ಟಗಳನ್ನು ನೀನು ಅನುಭವಿಸ್ತೀವಿ. ಈ ದಿನ ನಮಗಾಗಿ ದೇವರು ನೇಮಿಸಲ್ಪಟ್ಟಿರ್ತಕ್ಕಂಥ ದಿನ. ಪ್ರಾರ್ಥನೆ ಮಾಡು ಸಹೋದರಿ ಸಹೋದರ, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು. ನಿನಗೇನು ಬೇಕು ಕೇಳು ದೇವರ ಸನ್ನಿಧಿಯಲ್ಲಿ. ದೇವರು ನಿಮ್ಮ ಕೊಡ್ಲಾಕ್ ಸಿದ್ಧನಾಗಿದ್ದಾನೆ ಪ್ರಿಯರೇ. ಒಂದೇ ದಿನ ಬಾಕಿ ಇದ, ಇನ್ನು ಒಂದು 8-10 ತಾಸು ನಮ್ಮ ಕೈಗಳೆಲ್ಲವ ಪ್ರಿಯರೇ. ಅದ್ರ ಬಗ್ಗೆ ದಿನ ಎಲ್ಲ ಕಳೆದಿದ್ದು ಪ್ರಿಯರೇ. ಈ ದಿನ ಯಾವ ಆಶೀರ್ವಾದಗಳಿಗಾಗಿ ನೀ ಕರ್ತನ ಸನ್ನಿಧಿಯಲ್ಲಿ ಬೇಡಿತು ಆಶೀರ್ವಾದ ಕೊಡ್ತಾನೆ ಪ್ರಿಯರೇ. ದೇವರೇ, ನೀ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕೇಳಿದಾರಪ್ಪ ದೇವರೇ, ಅವ್ರದ್ದು ಪಡೆದುಕೊಳ್ಳುವ ಹಾಗೆ ನೀನು ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ಟ್ಯಾನಿ ಪಿಂಟುಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ಟ್ಯಾನಿ ಪಿಂಟು ಅವ್ರ ಜೀವಿತಲಾಗಿರ್ತಕ್ಕಂಥ ಘಟನೆ ನಿನ್ನೆ ದಿನ ಭಯಂಕರವಾಗಿರ್ತಕ್ಕಂಥ, ಆದರೆ ದೇವರು ತನ್ನ ರೆಕ್ಕೆ ನೆರಳಿನಲ್ಲಿ ಭದ್ರವಾಗಿ ಕಾಪಾಡನ ಪ್ರಿಯರೇ. ದುಷ್ಟರ ಒಂದು ದುಷ್ಟ ಆಲೋಚನೆ ಏನಿದ್ದೀವೋ ಗೊತ್ತಿದ್ದಿಲ್ಲ. ಪ್ರಾಣ ಅಂತ ಹಾನಿಯಾಗಿರ್ತಕ್ಕಂಥ ಒಂದು ಸಮಸ್ಯೆನೇ ಇತ್ತು. ಆದರೆ ದೇವಾನಿ ಅವರನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹಾಸ್ಪಿಟಲ್ನಲ್ಲಿ ನರಳಾಡ್ತಾ ಇದ್ದಾರೆ ದೇವರೇ. ಅವ್ರಿಗೆ ಯಾವ ವೈದ್ಯ ಕೊಟ್ಟರು ಗುಣ ಹೊಂದೋರು ಕರ್ತಾನೆ. ಆ ವೈದ್ಯ ಕೊಡುವ ಹಾಗೆ ವೈದ್ಯರಿಗೆ ಸಹಕರಿಸು ಕರ್ತಾನೆ. ವೈದ್ಯರು ಅವ್ರಿಗೆ ವೈದ್ಯ ಕೊಟ್ಟಿರುವಾಗ ಅವ್ರ ಶರೀರ ಕೂಡ ಸಹಕರಿಸುವ ಹಾಗೆ ನೀನು ಸಹಕರಿಸಿ ಪ್ರಾರ್ಥಿಸ್ತಾನೆ. ನಮ್ಮ ಕರ್ನಾಟಕದ ರಾಜ್ಯದ ಒಂದು ಅಧ್ಯಕ್ಷರಪ್ಪ ಕರ್ತಾನೆ. ಒಂದು ಕ್ರಿಸ್ತವರಿಗೆ ವಿರುದ್ಧವಾದಾಗ ಎದುರು ನಿಂತು ಒಂದು ವಿರುದ್ಧವಾಗಿ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಗದರಿಸ್ತಕ್ಕಂಥ ಎದುರು ನಿಂತಿರ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿತ್ತು ದೇವರೇ. ಆದರೆ ಈ ದಿನ ದುಷ್ಟರ ಅವ್ರ ಮೇಲೆ ದಾಳಿ ಮಾಡಿದಾರಪ್ಪ ಕರ್ತಾನೆ. ನಾನು ಪ್ರಾರ್ಥಿಸ್ತಾ ಕರ್ತಾನೆ, ದೇವ ಅವ್ರಿಗೆ ಒಳ್ಳೆ ಒಂದು ಆರ್ಜಿ ಕೊಡಪ್ಪ ಕರ್ತಾನೆ. ಅವ್ರಿಗೆ ಯಾವ ಕಾರ್ಯಕ್ಕಾಗಿ ನೇಮಿಸಿದ್ದೇವ್ರೆ ಅದು ಯಶಸ್ವಿಗೊಳ್ಳುವ ಹಾಗೆ ನೀವು ಸಹಕರಿಸು ಕರ್ತಾನೆ. ಅವ್ರ ಪಕ್ಷವಾಗಿ ಇದ್ದು ನೀ ಅವರಿಗೆ ಮರಣದಿಂದ, ಕೇಡುಗಳಿಂದ, ಅಪ್ಪಗಳಿಂದ ತಪ್ಪಿಸಿದಿ, ಇನ್ಮುಂದೆ ಕೂಡ ತಪ್ಪಿಸಿ ರಕ್ಷಿಸ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅವ್ರು ಕೊಟ್ಟಿರ್ತಕ್ಕಂಥ ಹೆಂಡತಿ ಮಕ್ಕಳು ಕುಟುಂಬ ಕೂಡ ಆಶೀರ್ವದಿಸು. ಅವ್ರ ಕುಟುಂಬದಲ್ಲಿ ಎಷ್ಟು ದುಃಖ ಇದ್ದಿರ್ಬೋದು, ಎಷ್ಟು ಕಣ್ಣೀರಿದ್ದಿರ್ಬೋದು. ಅಯ್ಯ ದೇವ, ನನ್ನ ಮಗನಿಗೋ ಈ ಪರಿಸ್ಥಿತಿ ಎಂಬುದಾಗಿ
ಅದನ್ನು ನಾವು ಪ್ರಾರ್ಥಿಸೋ ಕರ್ತನೆ ಅವರಿಗೆ ಒಳ್ಳೆ ಆರೋಗ್ಯ ಕೊಡು. ಅವರಿಗಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೆ, ಪ್ರತಿಯೊಂದು ಸಭೆಕ ದೇವರೇ ನಾವು ಪ್ರಾರ್ಥಿಸ್ತಾ ಆಶೀರ್ವದಿಸು. ನಿನ್ನ ಮಹಿಮೆ ಕಾಣುವಾಗೆ ನೀನು ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸೋ ಕರ್ತನೆ. ಥ್ಯಾಂಕ್ ಯು. ಅದ್ಭುತ ಶಕ್ತಿಯಿಂದ, ಅದ್ಭುತ ಕಾರ್ಯಗಳಿಂದ ನೀನು ತುಂಬಿಸ್ತಿ ಎಂಬುದಾಗಿ ನಿನ್ನ ಒಂದು ಸನ್ನಿಧಿ, ನಿನ್ನ ಒಂದು ಸೇವಕರಾಗಿ ನಾವು ಪ್ರಾರ್ಥಿಸುವ ಕರ್ತನೆ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ಯೇಸು ನೀ ನನ್ನ ಬಾಳಲ್ಲಿ, ಯೇಸು ನೀ ನನ್ನ ಬಾಳಲ್ಲಿ, ನೀನಿಲ್ಲದ ಬಾಳು ಬರುಡಾಗಿದೆ, ನೀನಿಲ್ಲದ ಬಾಳು ಬರುಡಾಗಿದೆ, ನೀನಿಲ್ಲದ ಜೀವ ಅಲೆದಾಡಿದೆ, ನೀನಿಲ್ಲದ ಜೀವ ಅಲೆದಾಡಿದೆ, ಅಲೆದಾಡಿದೆ ನಾ ಹುಡುಕಾಡಿದೆ, ಅಲೆದಾಡಿದೆ ನಾ ಹುಡುಕಾಡಿದೆ, ನಿನ್ನ ಪ್ರೀತಿಯಲ್ಲಿ ಅದು ನೆರಳಾಡಿದೆ, ನಿನ್ನ ಪ್ರೀತಿಯಲ್ಲಿ ಅದು ನೆರಳಾಡಿದೆ. ಯೇಸು ನೀ ನನ್ನ ಬಾಳಲ್ಲಿ, ಯೇಸು ನೀ ನನ್ನ ಬಾಳಲ್ಲಿ. ಹೌದು ದೇವ, ನೀನು ನನ್ನ ಬಾಳಲ್ಲಿ, ಈ ಸಭೆಯಲ್ಲಿ ಸಭಿಕರಲ್ಲಿ ನೀನು ಬಂದು ಇರುವುದಾದರೆ ಉತ್ತಮದ ದೇವ. ಈ ದಿನ ನಿನ್ನಿಂದ ನಿನ್ನ ಮಕ್ಕಳೆಲ್ಲರೂ ಒಂದು ಆಶೀರ್ವಾದ ಪಡ್ಕೊಳ್ತಕ್ಕಂಥ ಒಂದು ದಿನ ಆಗಿದೆ ಕರ್ತನೆ. ಒಂದು ವೇಳೆ ನೀನು ನಮ್ಮೆಲ್ಲರ ಬಾಳಲ್ಲಿ ಇಲ್ಲ ಅಂದ್ರೆ ನಮ್ಮ ಜೀವನ ಬರಡು ಭೂಮಿಗೆ ಸಮಾನದ ಕರ್ತನೆ. ಅದಕ್ಕೆ ನಾವು ಪ್ರಾರ್ಥಿಸ್ತೀವಿ, ಯಾರ್ಯಾರು ಕರೀತಾರೋ ಬಾಳಲ್ಲಿ ಬಂದು ನೀನು ಅದ್ಭುತ ಮಾಡು ದೇವ, ನೀನು ಅದ್ಭುತ ಮಾಡ್ತೀವಿ ಅಂತ ನಾವು ಪ್ರಾರ್ಥಿಸ್ತೇವೆ. ಈ ಲೋಕದಲ್ಲಿ ನನಗ್ಯಾರಾಶ್ರಯ, ಈ ಲೋಕದಲ್ಲಿ ನನಗ್ಯಾರಾಶ್ರಯ, ನನಗಾಶ್ರಯ, ನೀನೊಬ್ಬ ತಾನೇ ನನಗಾಶ್ರಯ. ಯೇಸು ನೀ ನನ್ನ ಬಾಳಲ್ಲಿ, ಯೇಸು ನೀ ನನ್ನ ಬಾಳಲ್ಲಿ. ಹೌದು ದೇವ, ಈ ಲೋಕದಲ್ಲಿ ನಮಗೆ ಯಾರ ಆಶ್ರಯ ಇರು ಕರ್ತನೆ? ಈ ಲೋಕದಲ್ಲಿ ಚಲಿಸಿರುವಾಗ, ನಡೆಯುವಾಗ, ಇರುವಾಗ ದೇವರೇ ನಿನ್ನ ಆಶ್ರಯ ನಮಗೆ ಬೇಕಪ್ಪ ಕರ್ತನೆ. ಹೌದು ದೇವರೇ, ನಿನ್ನ ಆಶ್ರಯ, ನಿನ್ನ ಒಬ್ಬನ ಆಶ್ರಯ ನಮಗಿರುವಾಗ ಎಲ್ಲದರಲ್ಲಿ ಜಯವನ್ನು ಹೊಂದಲಿಕ್ಕೆ ಅವಕಾಶ ಇದೆ ಕರ್ತನೆ. ಅದಕ್ಕೆ ನಿನ್ನ ಆಶ್ರಯ ನಮ್ಮನ್ನು ತುಂಬಿಸು ಕರ್ತನೆ. ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ನಮ್ಮನ್ನು ಬಲಪಡಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ದೇವನೇ ಕಾರ್ಯ ಮಾಡಿ. ಕಳೆದು ಹೋದ ನನ್ನನ್ನು ನೀ ಹುಡುಕಲು, ಕಳೆದು ಹೋದ ನನ್ನನ್ನು ನೀ ಹುಡುಕಲು, ನನ್ನ ಕಾಯಲು ನೀ ಕುರ್ಬಾನದೆ, ನನ್ನ ಕಾಯಲು ನೀ ಕುರ್ಬಾನದೆ. ಯೇಸು ನೀ ನನ್ನ ಬಾಳಲ್ಲಿ, ಯೇಸು ನೀ ನನ್ನ ಬಾಳಲ್ಲಿ. ಹೌದು ದೇವ, ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ರಕ್ಷಿಸಿ ಭದ್ರಪಡಿಸಿ ನಿನ್ನ ಒಂದು ಸನ್ನಿಧಿಯಲ್ಲಿ ನಾವು ಅನುಭವಿಸುವ ಹಾಗೆ ನಮ್ಮನ್ನು ನೀ ಸಹಾಯ ಮಾಡ್ತಾ ಇದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಕಾಯಲು ನಿನ್ನ ಕುರುಬನಾಗಿರುವಾಗ ನಮಗೆ ಯಾವ ಭಯವಿಲ್ಲ, ಯಾವ ಕೊರತೆ ಇಲ್ಲ. ಹೌದಪ್ಪ, ಯಾಕಂದ್ರೆ ನೀನು ಒಬ್ಬನೇ ನಮಗ ಆಶ್ರಯನಾಗಿದ್ದ ಕಾರಣ ನಾವು ನಿನ್ನನ್ನು ಸ್ತುತಿಸ್ತೇವಪ್ಪ ದೇವ. ಥ್ಯಾಂಕ್ ಯು ಜೀಸಸ್. ನಿಮಗೆ ಮಹಿಮೆ ಆಗುವ ರೀತಿಯಲ್ಲಿ ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನನ್ನ ಪಾಪಕ್ಕಾಗಿ ಯೇಸು ತನ್ನ ಪ್ರಾಣವ, ನನ್ನ ಪಾಪಕ್ಕಾಗಿ ಯೇಸು ತನ್ನ
ನನ್ನ ಪ್ರಾಣವ ನೀಡಿದ ಸಿಲುಬೆಯಲ್ಲಿ, ಪ್ರಾಣವ ಮಾಡಿದ ಸಿಲುಬೆಯಲ್ಲಿ. ಯೇಸು ನೀ ನನ್ನ ಬಾಳಲ್ಲಿ, ಯೇಸು ನೀ ನನ್ನ ಬಾಳಲ್ಲಿ. ನೀನಿಲ್ಲದ ಬಾಳು ಬರುಡಾಗಿದೆ, ನೀನಿಲ್ಲದ ಬಾಳು ಬರುಡಾಗಿದೆ. ನೀನಿಲ್ಲದ ಜೀವ ಅಲೆದಾಡಿದೆ, ನೀನಿಲ್ಲದ ಜೀವ ಅಲೆದಾಡಿದೆ. ಅಲೆದಾಡಿದೆ ನಾ ಹುಡುಕಾಡಿದೆ, ಅಲೆದಾಡಿದೆ ನಾ ಹುಡುಕಾಡಿದೆ. ನಿನ್ನ ಪ್ರೀತಿ ಅರೆಯದೆ ಅಲೆದಾಡಿದೆ, ನಿನ್ನ ಪ್ರೀತಿ ಅರೆಯದೆ ಅಲೆದಾಡಿದೆ. ಬಾ ಯೇಸು ನೀ ನನ್ನ ಬಾಳಲ್ಲಿ, ಬಾ ಯೇಸು ನೀ ನನ್ನ ಬಾಳಲ್ಲಿ. ಯೇಸು ನೀ ನನ್ನ ಬಾಳಲ್ಲಿ, ಬಾ ಯೇಸು ನೀ ನನ್ನ ಬಾಳಲ್ಲಿ. ಹೌದು ದೇವ, ಹೌದು ದೇವರೇ, ನೀನು ನನ್ನ ಬಾಳಲ್ಲಿ, ಹೌದಪ್ಪ. ನಮ್ಮೆಲ್ಲರ ಬಾಳಲ್ಲಿ ನೀನು ಬರುವುದರೆ ಆಮೆನ್. ನಮಗೆ ಸಂತೋಷಕರವಾಗಿರ್ತಕ್ಕಂಥ ಸ್ತುತಿಯಪ್ಪ ದೇವರೇ. ನೀ ನಮ್ಮೊಳಗಿರುವಾಗ ಆಮೆನ್. ನಮಗೆ ಯಾವ ಭಯವಿಲ್ಲ. ಹೌದು ದೇವರೇ. ದುಷ್ಟರು ನಾವು ನೋಡ್ತೇವೆ ಸ್ಪಷ್ಟವಾಗಿ ಲೋಕದಲ್ಲಿ ನಿಲ್ಲದಂತೆ ಆಮೆನ್. ಗತಿಸೋಗ್ತಾರೆ ಎಂಬುದನ್ನು ನಾವು ಪ್ರಾರ್ಥಿಸ್ತೀವಿ. ಹೌದು ದೇವರೇ. ದೇವ, ದುಷ್ಟರ ಕೈಗಳಿಂದ, ದುಷ್ಟನ ಕಾರ್ಯ ಕ್ರಿಯೆಗಳಿಂದ ಹೌದು ದೇವರೇ. ನಮ್ಮನ್ನು ಹೇರಳವಾಗಿ ನೀನು ತಪ್ಪಿಸಿ ನಮ್ಮನ್ನು ಬಲಪಡಿಸ್ತೀವಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ಎಷ್ಟು ಮಕ್ಕಳು ನಿನ್ನ ಆಲಯದಲ್ಲಿ ಬಂದು, ಅಯ್ಯ ದೇವಾ, ಹೌದು ದೇವರೇ. ನಮ್ಮ ಪರಿಸ್ಥಿತಿ, ನಮ್ಮ ಜೀವನ ಈಗೋ ನಿನ್ನ ಸಮರ್ಪಣೆ ಮಾಡ್ತೇವೆ, ನನ್ನ ಒಳಗೆ ಅದ್ಭುತ ಮಾಡು ಎಂಬುದಾಗಿ ನಿನ್ನನ್ನು ಕರಿವಾಗ ಹೌದು ದೇವರೇ. ಅವ್ರ ಜೀವಿತದಲ್ಲಿ ನೀನು ಅದ್ಭುತ ಮಾಡುತ್ತೇವೆ. ರೋಗದಿಂದ ಬಂದಿರ್ಬೋದು, ಹೌದು. ಕಾಯಿಲೆ ವ್ಯಾಧಿಗಳಿಂದ ಬಂದಿರ್ಬೋದು, ಹೌದಪ್ಪ. ಕಷ್ಟ ಸಂಕಟಗಳಿಂದ ಬಂದಿರ್ಬೋದು, ಆಮೆನ್. ಮರಣಕರ ವ್ಯಾಧಿಗಳಿಂದ ಬಂದಿರಬಹುದು, ಮಂತ್ರ ತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿ ಬಂದಿರಬಹುದು. ದೇವ, ಹೌದು ದೇವರೇ. ಈ ದಿನ ನಿನ್ನ ಸೇವಕನಾಗಿ, ನಿನ್ನ ದಾಸನಾಗಿ ನಾ ಪ್ರಾರ್ಥಿಸ್ತಾ ಅವೆಲ್ಲವುಗಳಿಂದ ಇವರನ್ನು ಬಿಡುಗಡೆ ಮಾಡು ದೇವರೇ. ಹೌದು ದೇವರೇ. ನೀನು ಬಿಡುಗಡೆ ಮಾಡಬೇಕಾಗಿ ಸರಿದಿಲ್ಲ ಆಮೆನ್. ಪ್ರಾರ್ಥಿಸ್ತಾ ಕರ್ತನೆ. ದುಷ್ಟರ ದೇವರೇ ಅನೇಕ ಒಂದು ಆಲೋಚನೆ ಇಟ್ಕೊಂಡು ಹೌದಪ್ಪ ದೇವರೇ. ಸಭೆ ವಿಷಯದಲ್ಲಿ ಕರ್ತನೆ ನಾನಾ ಹೌದು ವಿಧವಾಗಿ ಗೊಂದಲವನ್ನು ಎಬ್ಬಿಸಿದರಪ್ಪ ಕರ್ತನೆ. ಹೌದು ದೇವರೇ. ನಾನು ಪ್ರಾರ್ಥಿಸ ದೇವ್ರೆ, ಆಮೆನ್. ಈ ಆಲಯಕ್ಕೂ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಪ್ರತಿಯೊಬ್ಬನು, ವಿರುದ್ಧವಾಗಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬನು ಆಲ್ರೆಡಿ ಕೆಲವೊಂದು ಹಿಂದಿನ ಕಾಲದಲ್ಲಿ ಶಿಕ್ಷಿಸಲ್ಪಟ್ಟನಪ್ಪ. ಆಮೆನ್. ಆಮೆನ್. ಅದನ್ನ ಪ್ರಾರ್ಥಿಸ್ತಾ ಮುಂದೆ ಕೂಡ ಅದನ್ನು ಶಿಕ್ಷಿಸಲ್ಪಡ್ತಾನಾದ್ರೆ ಕ್ಷಮಿಸು ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಕೇಳ್ತಕ್ಕಂಥ ಬೆಳೀತಕ್ಕಂಥ ಸಭೆಕ ಹೊಡಿತಕ್ಕಂಥ ಪ್ರತಿಯೊಬ್ಬನು, ಯಾಕಂದ್ರೆ ನಿನ್ನ ವಾಕ್ಯದಲ್ಲಿ ಹೇಳ್ತಿ, ನನ್ನ ಆಲಯವನ್ನು ಕಡಿಸ್ತಕ್ಕಂಥವನಿಗೆ ನಾನು ಕಡಿಸ್ತಾ ಎಂಬುದಾಗಿ ಆಮೆನ್. ಈ ಆಲಯಕ್ಕೆ ವಿರುದ್ಧವಾಗಿ ಹೌದು ದೇವರೇ. ನಿಂತಿರ್ತಕ್ಕಂಥ ಮಾತಾಡ್ತಕ್ಕಂಥ ಪ್ರತಿಯೊಬ್ಬರನ್ನ ಪ್ರಾರ್ಥಿಸ್ತಕ್ಕಂತಾನೆ. ನಿನ್ನ ಚಿತ್ತ ಇರುವುದರೆ ನೀ ಕ್ಷಮಿಸ್ಕರ್ತಾನೆ. ನಾನಂತೂ ಕ್ಷಮಿಸ್ತಪ್ಪ ದೇವ್ರೆ, ನಿನ್ನ ಕ್ಷಮಿಸು ದೇವ್ರೆ. ಈ ಸೇವೆ ಸಭೆ ನಿನ್ನಿಂದ ಬರೆಯೋದಕ್ಕೆ ಸಾಧ್ಯದ ಕರ್ತಾನೆ. ನಿನ್ನಿಂದ ಈ ಸೇವೆ ಸಭೆ ಉನ್ನತ ಸ್ಥಾನಕ್ಕೆ ಬರ್ಲಕ್ಕೆ ಅವಕಾಶದ ಕರ್ತಾನೆ. ಹೌದು ದೇವರೇ. ದೇವ, ನಿನ್ನ ಮಹಿಮೆ ಆಗ್ಲಿ ಕರ್ತಾನೆ. ಹೌದಪ್ಪ. ಈ ಕೊನೆ ದಿನದಲ್ಲಿದ್ದೇವೆ ಕರ್ತಾನೆ, ನಾವು ಹೌದು ದೇವರೇ. ಕೊನೆ ಗಳಿಗೆಯಲ್ಲಿದ್ದೇವೆ, ಕೊನೆ ಗಂಟೆಗಳಲ್ಲಿದ್ದೇವಪ್ಪ ದೇವ್ರೆ. ಹೌದು ನಿನ್ನ ಆಲಯದಲ್ಲಿ ನಾವು ಸೇವಕರಾಗಿ, ನಿನ್ನ ವಿಶ್ವಾಸಿಗಳಾಗಿ, ನಿನ್ನ ಭಕ್ತಾದಿ ಮಕ್ಕಳಾಗಿದ್ದೇವಪ್ಪ ದೇವ್ರೆ. ನಮ್ಮನ್ನು ಕರುಣಿಸು ದೇವ್ರೆ. ಹೌದು ದೇವರೇ. ಯಾರಾದ್ರೂ ಆಲ್ನೆನಲ್ಲಿದ್ದು ದೇವ, ಈಗ ನಾನು ಕೂಡ ಕೊನೆ ದಿನದಲ್ಲಿದ್ದ, ಹೌದಪ್ಪ. ನಾನು ಕೂಡ ಕರುಣಿಸು ದೇವ, ನಾನು ಕೂಡ ಬಲಪಡಿಸಿ ಅಂತಕ್ಕಂಥ ಪ್ರತಿಯೊಬ್ಬರಿಗೆ ನೀನ್ ತಾನೇ ಕರುಣಿಸಿ ಬಲಪಡಿಸಿ ರಕ್ಷಿಸ್ತಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಹೌದು ದೇವರೇ. ದೇವ, ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ನೀನು ಕಾರ್ಯ ಮಾಡು ಕರ್ತಾನೆ. ನಿನ್ನ ಒಂದು ಪ್ರಸನ್ನತೆ ನಾವೆಲ್ಲರೂ ಅನುಭವಿಸುವಾಗ ಸಹಕರಿಸು. 2024ರಲ್ಲಿ ಹೆಜ್ಜೆಡುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ಹಾಗೆ, ಹೌದು ದೇವರೇ. ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವ ಹಾಗೆ ನಮಗೆ ನೀ ಸಹಾಯ ಮಾಡು ಕರ್ತಾನೆ. ಸಹಾಯ ಮಾಡಿದ್ದೇವೆ ದೇವ. ಹೇಗೆ ಪಾಪವನ್ನು ಇಟ್ಕೊಂಡು 2024 ನಾವು ಹೆಜ್ಜೆಗಬೇಕಪ್ಪ ಕರ್ತಾನೆ, ಹೇಗೆ ದ್ರೋಹವನ್ನು ಇಟ್ಟುಕೊಂಡು ಹೆಜ್ಜೆ ಇಡಬೇಕಪ್ಪ ಕರ್ತಾನೆ, ಹೇಗೆ ಮೋಸ ಮಾಡ್ತಕ್ಕಂಥ ಇಟ್ಕೊಂಡು ಹೆಜ್ಜೆ ಇಡಬೇಕಪ್ಪ ಕರ್ತಾನೆ, ಹೇಗೆ ವ್ಯಭಿಚಾರ ಮಾಡ್ತಕ್ಕಂಥ ಇಟ್ಕೊಂಡು ಹೆಜ್ಜೆ ಇಡಬೇಕಪ್ಪ ಕರ್ತಾನೆ. ದೇವ,
ನಿನಗಿಷ್ಟ ಇಲ್ಲದಂಥ ಜೀವಿತ ನಮ್ಮೆಲ್ಲರ ಒಳಗಿದ್ದರೆ ಇದೇ ದಿನ ತೆಗೆಯಪ್ಪ ಕರ್ತನೆ ನಮ್ಮಲ್ಲಿ. ಆಮೆನ್ ಆಮೆನ್. ಈ ದಿನ ನಮ್ಮಲ್ಲಿಂದ ತೆಗೆದು ದೂರ ಮಾಡೋ ದೇವ್ರೆ. ಹೌದು ದೇವ್ರೆ. ನಿನಗಿಷ್ಟ ಇದ್ದ ಜೀವಿತದಿಂದ ನಾವು 2024ರಲ್ಲಿ ಹೆಜ್ಜೆ ಇಡುವುದಾದರೆ ಹೌದು ದೇವ್ರೆ. ಅದು ನಮ್ಮೆಲ್ಲರಿಗೆ ಅದ್ಭುತದ ಕರ್ತನೆ, ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಸೂಚಕ ಕಾರ್ಯದಪ್ಪ ಕರ್ತನೆ. ದೇವರ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಆರಾಧಿಸುವಾಗೆ ಪ್ರಾರ್ಥಿಸುವಾಗೆ ನೀನು ಸಹಕರಿಸಿದ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಕಾಯಿಲೆಗಳಿಂದ ರೋಗ ವ್ಯಾಧಿಗಳಿಂದ ನೀವು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ಯಾರ್ಯಾರು ಪಾಪ ದ್ರೋಹ ಅಪರಾಧಗಳಿಂದ ಬಂಧಿಸಲ್ಪಟ್ಟು ಬಂದಿದ್ದರು ಕರ್ತನೆ, ಅವ್ರಿಗೆ ಸರಿಪಡಿಸಿದಪ್ಪ ನಿನಗೆ ಸ್ತೋತ್ರ. ಯಾರಿಗೆ ರಕ್ಷಣೆ ಇಲ್ಲವೋ ಕರ್ತನೆ, ಕಂಸಂದ ರಕ್ಷಣೆಗಾಗಿ ನಿಲ್ಲುವ ಹಾಗೆ ಅವ್ರಿಗೆ ಸರಿ ಮಾಡಿ ನೀ ದುಷ್ಟರ ಕೈಯಿಂದ ತಪ್ಪಿಸಿದಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸೇವಕನಾಗಿ ಸಭಾಪಾಲಕನಾಗಿ ದೇವ್ರೆ ನಾನು ಪ್ರಾರ್ಥಿಸ್ತಾ ನಾವೆಲ್ಲರೂ ನಿನ್ನ ಮಹಿಮೆ ಕಾಣುವ ಹಾಗೆ ನೀ ಸಹಕರಿಸಿ ಎಂಬುದಾಗಿ ಇವತ್ತಿನ ವಾಕ್ಯದ ಕಡೆ ಹೋಯ್ತು ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನ ಆಗಿದ್ದ ಕರ್ತನೆ, ನಿಮ್ಮ ಒಂದು ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆ ಜ್ಞಾನ ಅನುಗ್ರಹದಿಂದ ನಮ್ಮನ್ನು ತುಂಬಿಸು ಕರ್ತನೆ. ವಾಕ್ಯಗಳಿಗೆ ಸ್ವಲ್ಪ ನೀನ ಮೊದಲು ಮಾತಾಡಿ, ನನ್ನ ಬಾಯಿ ತುಂಬಿದ ನಾಲ್ಗೆಗಳನ್ನು ನಮ್ಮೆಲ್ಲರಿಗೆ ಮಾತಾಡು. ನೀನು ಮಾತಾಡುವುದರೆ ನಾವೆಲ್ಲರೂ ಸಿದ್ಧವಾಗಿರ್ಲಕ್ಕೆ ಸಾಧ್ಯದ. ನೀನು ಬರುವವರೆಗೆ ನಾವು ರೆಡಿ ಇರ್ಲಕ್ಕೆ ನಾವು ಸಿದ್ಧರಾಗಿದ್ದೇವೆ ಕರ್ತನೆ. ನಿನ್ನ ವಾಕ್ಯದೊಟ್ಟಿಗೆ ಮಾತಾಡಿ ನಮ್ಮನ್ನು ರಕ್ಷಿಸಿ ನೀ ಬರುವವರೆಗ ಸಿದ್ಧವಾಗಿರುವಾಗೆ ನಮ್ಮನ್ನು ಸಹಕರಿಸಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಕೀರ್ತನೆಗಾರನು ಸ್ಪಷ್ಟವಾಗಿ ಮೊದಲೇ ಖಂಡಿಸನ್ರಿ, ಯಾರು ದೇವರ ಸೇವೆಯಲ್ಲಿ ಬಲವಾಗಿ ನಿಲ್ಲುತ್ತಾರೋ ಮತ್ತು ಯಾರು ಹೇಗೆ ದೇವರ ಸನ್ನಿಧಿನ ನೀವು ಆಶ್ರಯಿಸಬೇಕು, ಯಾರು ಹೇಗೆ ನಿಮ್ಮ ಜೀವಿತ ನಿಮ್ಮ ಹೃದಯಗಳನ್ನು ಕಟ್ಟಿಕೊಳ್ಬೇಕೆಂಬುದಾಗಿ ಕೀರ್ತನೆಗಾರನು ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ವಚನದಲ್ಲಿ ಸ್ಪಷ್ಟವಾಗಿ ಆತನು ಬರ್ದನು ಪ್ರೇರೆ. ಒಂದು ವೇಳೆ ಯಾವಾಗ್ರ ನಿಮ್ಗೊಂದು ವೇಳೆ ಸಮಯ ಅವಕಾಶ ಇದೆ ಅಂದ್ರೆ ಈ ಕೀರ್ತನೆ 1ನೇ ಅಧ್ಯಾಯ ಒಂದು 10 ಸರ್ತಿ ಓದ್ರಿ. ನೀವು ಲೋಕದಲ್ಲಿ ಹೇಗೆ ಜೀವನ ಮಾಡಬೇಕು, ಹೇಗೆ ನಡಿಬೇಕು, ನಿಮ್ಮ ನಡೆ ನಿಮ್ಮ ನುಡಿ ಹೇಗಿರ್ಬೇಕು, ನೀವು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಹೇಗೆ ದೃಢವಾಗಿ ನಿಲ್ಲಬೇಕು, ಯಾರು ಸರಿ ಕೂಡಬೇಕು ಯಾರು ಸರಿ ಕೂಡಬಾರ್ದು ಎಂಬುದಾಗಿ, ಎಂಥ ಮಾನವರ ಜೊತೆ ಸಂಪರ್ಕ ಬೆಳೆಸಬೇಕು ಎಂಬುದಾಗಿ ಅದರಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟದ ಪ್ರೇರೆ. ಒಂದು ವೇಳೆ ಬೈಬಲ್ ಉತ್ತಮ ಅದ್ಭುತವಾಗಿ ನೀನು ಧ್ಯಾನ ಮಾಡ್ತೀಯ ಅಂದ್ರೆ ದೇವರು ನಿನ್ನ ಜೀವಿತ, ನಿನ್ನ ಹೃದಯ, ನಿನ್ನ ಕುಟುಂಬವನ್ನು ಮಾರ್ಪಡಿಸಿ, ನಿನ್ನ ವ್ಯಾಪಾರ ಬಿಸ್ನೆಸ್, ನಿನ್ನ ಕೈ ಕೆಲಸವನ್ನು ಮಾರ್ಪಡಿಸಿ ಉನ್ನತ ಸ್ಥಾನಕ್ಕೆ ದೇವರು ತರುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಚಪಳತಾರೆ ದೇವ್ರ ಮಹಿಮೆ ಆಗಲಿ. ಅದಕ್ಕೆ ಬೈಬಲ್ ತಂದವ್ರನ್ನ ಬೈಬಲನ್ನು ತೆಗಿರಿ. ಕೀರ್ತನೆಗಳು 92ನೇ ಅಧ್ಯಾಯ 7ನೇ ವಚನ ಓದ್ರಿ. ದುಷ್ಟರು ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮೆರೆಯುವುದು, ತೀರಾ ಹಾಳಾಗುವುದಕ್ಕಾಗಿಯೇ ಎಂಬುದಾಗಿ. ಸೈತಾನನು ಇವರಿಗೆ ಹೇಗೆ ಮೆರೆಸೋದು ಗೊತ್ತದನ, ಆ ತರವಾಗಿ ಸೈತಾನನು ಮೆರೆಸೋದು ಪ್ರೇರೆ. ಯಾರಿಗೆ? ದುಷ್ಟರಿಗೆ. ನೀತಿವಂತರಾಗಿರ್ತಕ್ಕಂಥ ನೀವು ದುಷ್ಟರವ್ರು ಮೆರೆಯುವಾಗ ಅಕೋ ಪಾಪ ಮಾಡ್ತಕ್ಕಂಥ ಮನುಷ್ಯ, ದ್ರೋಹ ಮಾಡ್ತಕ್ಕಂಥ ಮನುಷ್ಯ, ಅಪರಾಧ ಮಾಡ್ತಕ್ಕಂಥ ಮನುಷ್ಯ, ಸುಳ್ಳನ್ನು ಹೇಳ್ತಕ್ಕಂಥ ಮನುಷ್ಯ, ಮೋಸ ಮಾಡ್ತಕ್ಕಂಥ ಮನುಷ್ಯ, ವ್ಯಭಿಚಾರ ಮಾಡ್ತಕ್ಕಂಥ ಮನುಷ್ಯ, ಅವ ಹೇಗೆ ಮೆರೀಲತನ ಮತ್ತು ಬೆಳಿಲತನ ನಾವಿನ್ನ ಅಲ್ಲೇ ಇದ್ದಿದ್ದೇವೆ ಎಂಬುದಾಗಿ ನೀವು ಅನ್ಕೋತೀರಿ. ಆದರೆ ಅವ್ರು ಯಾಕೆ ಮೆರಿತಾರಂತ ಗೊತ್ತದನ? ಹಾಳಾಗುವುದಕ್ಕಾಗಿ ಮೆರಿತಾರಂತ ಬರೆಯಿರಿ. ಚಂದ ಜ್ಞಾಪಕ ಇಟ್ಕೊರಿ. ದುಷ್ಟರು ಲೋಕದಲ್ಲಂತಿಲ್ಲ, ಪರಲೋಕದಲ್ಲಿ ಕೂಡ ಕಾಣಲ್ಲ ಪ್ರೇರಿ. ಭೂಲೋಕದಲ್ಲಿ ದುಷ್ಟರು ಅನೇಕ ಒಂದು ತನ್ನದೇ ಒಂದು ಆಸೆ ಇಟ್ಕೊಂಡು, ತನ್ನದೇ ಒಂದು ಕಾರ್ಯ ಇಟ್ಕೊಂಡು, ತನ್ನದೇ ಒಂದು ಗುರಿ ಇಟ್ಕೊಂಡು ನಾನಾ ವಿಧವಾಗಿ ದುಷ್ಟರು ಕಾರ್ಯಗಳು ಮಾಡ್ತಾರೆ ಪ್ರೇರೆ. ಹೆಚ್ಚಿಸ್ತದ ಅವ್ರಿಗೆ ಸೈತಾನ. ಆ ರೀತಿಗೆ ಎಳ್ಕೊಂಡಿತ್ತು ಅವರಿಗೆ, ಆ ರೀತಿಗೆ ಮಾಡಿಸ್ತದ ಅವ್ರಿಗೆ ಸೈತಾನ. ನಂಬಿಕಸ್ಥರಾಗಿರ್ತಕ್ಕಂಥ ನೀನು, ನೀತಿವಂತನಾಗಿರ್ತಕ್ಕಂಥ ನೀನು, ದೇವರ ಸನ್ನಿಧಿನ ಆಶ್ರಯಿಸ್ತಕ್ಕಂಥ ನೀನು ದುಷ್ಟನಾಗಿ ಬಾಳ್ವೆ ಮಾಡ್ಲಕ್ಕ ಅವಕಾಶ ಚಾನ್ಸಸ್ ನಿನಗ ಇಲ್ಲ. ಯಾಕಿಲ್ಲ ಅಂದ್ರೆ ನೀನು ಬಿದ್ದು ಹೋಗೋದು ದೇವರಿಗೆ ಇಷ್ಟ ಇಲ್ಲ, ನೀನು ಹಾಳಾಯ್ತಕ್ಕಂಥ ದೇವರಿಗೆ ಇಷ್ಟ ಇಲ್ಲ, ನಿನಗೆ ಶಿಕ್ಷಿಸ್ತಕ್ಕಂಥ ದೇವರಿಗೆ ಇಷ್ಟ ಇಲ್ಲ. ದೇವರು ಯಾರಿಗೆ ಶಿಕ್ಷಿಸ್ತಾನೆ ಗೊತ್ತದನ? ಪಾಪಿಗಳಿಗೆ, ದ್ರೋಹಗಳಿಗೆ ಶಿಕ್ಷಿಸ್ತಾನೆ. ಆದರೆ ದೇವರು ಶಿಕ್ಷಿಸುವುದಕ್ಕಾಗಿ ಬಂದಿಲ್ಲ, ದೇವರು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಬಂದ. ಅದಕ್ಕೆ ಯೇಸು ಹೇಳ್ತಾನೆ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ನಾ ಬಂದಿದ್ದ ಅಂತ ಹೇಳ್ತಾನೆ. ತನ್ನ ಜನರಿಗೆ ಅವ್ರು ಮಾಡಿರ್ತಕ್ಕಂಥ ಪಾಪಗಳಿಂದ ಬಿಡಿಸಿ ಅವ್ರಿಗೆ ರಕ್ಷಿಸಿ ಕಾಯುವುದಕ್ಕಾಗಿ ಬಂದಿದೆ ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ ಪ್ರೇರೇತಾನು. ಇವತ್ತು ಎಲ್ಲಿವರೆಗೆ ನೀನು ದುಷ್ಟನಾಗಿ ಬಾಳ್ವೆ ಮಾಡ್ತಿ, ಎಲ್ಲಿವರೆಗೆ ನೀನು ಕುಟುಂಬ ಒಡೆಯ ಕಾರ್ಯಗಳು ಮಾಡ್ತಿ, ಎಲ್ಲಿವರೆಗೆ ಮನೆಗಳು ಒಡೆಯ ಕಾರ್ಯ ಮಾಡ್ತಿ, ಎಲ್ಲಿವರೆಗ ಜನರ ಜೀವಿತಗಳನ್ನು ಹಾಳು ಮಾಡ್ತಕ್ಕಂಥದ್ದು ಮಾಡ್ತಿ, ಎಲ್ಲಿವರೆಗ ಲೋಕಕ್ಕೆ ಸಂಪರ್ಕ ಬೆಳೆದು ಲೋಕ ಎಂಬ ಸಂಭಾಷಣೆದಲ್ಲಿ ಬೆಳೆದೋಯ್ತಿ, ಎಲ್ಲಿವರೆಗ ನಿನ್ನ ಜೀವಿತ, ಎಲ್ಲಿವರೆಗೆ ನಿನ್ನ ಕುಟುಂಬ, ಇದೇನಾ ನಿನ್ನ ಪರಿಸ್ಥಿತಿ, ಇದೇ ನಿನ್ನ ಗತಿನ,
ದೇವ್ರು ನಿನಗೆ ಉನ್ನತ ಸ್ಥಾನಕ್ಕೆ ತಂದಾನ, ದೇವ್ರನ್ನ ಉನ್ನತ ಸ್ಥಾನಕ್ಕೆ ಬೆಳೆಸ್ಯಾನ. ಕಾಯಿಲೆದಿಂದ, ರೋಗದಿಂದ, ವ್ಯಾಧಿಗಳಿಂದ, ಸಂಕಟಗಳಿಂದ ಬಿಡಿಸಿ ನಿನಗೆ ಯಾವ ಗಳಿಗೆಯಲ್ಲಿ ಏನು ಬೇಕೋ ಅದು ದೇವ್ರು ನಿನಗೆ ಪ್ರತಿದಿನ ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಆದರೆ ದುಷ್ಟನಾಗಿ ನೀ ಮೆರೀತಿರ್ಬೋದು, ನಿನಗೊಂದು ಮೆರವಣಿಗೆ ಎಂಬುದಾಗಿ ನಿಂಗೆ ಕಾಣಿಸ್ತಿರ್ಬೋದು. ನಿನ್ನ ಒಳಗಿರ್ತಕ್ಕಂಥ ಉತ್ಸಾಹ ಯಾವ ಉತ್ಸವ ಅಂದರೆ ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ಉತ್ಸವ. 4 ಜನರಿಗೆ ತೋರಿಸ್ಬೇಕು ಎಂಬುದಾಗಿ, 4 ಜನರಿಗೆ ಹಿಂಗೆ ನಾ ಇದ್ದ ಎಂಬುದಾಗಿ ಕಾಣಬೇಕೆಂಬುದಾಗಿ, 4 ಜನರ ಒಳಗ ಈ ರೀತಿಯಾಗಿ ನಾ ಇರಬೇಕೆಂಬುದಾಗಿ. ಆದರೆ ದೇವ್ರು ಹೇಳ್ತಾನ ಇದು ನಿನಗೆ ಹಾಳು ಮಾಡುವುದಕ್ಕಾಗೆ. ಒಂದು ವೇಳೆ ದೇವರನ್ನು ಅನುಭವಿಸ್ತಾ ದೇವರ ಚಿತ್ತವನ್ನು ನೆರವೇರಿಸ್ಕೊಂಡು ದೇವರ ಅನುಸಾರವಾಗಿ ಒಂದು ವೇಳೆ ನಡೀತಕ್ಕಂಥವನಾಗಿದೆ ಅಂದ್ರೆ ಹಾಳಾಯ್ತಕ್ಕಂಥ ಕಾರ್ಯಕ್ಕಾಗಿ ನೀನು ತೌಕಪಡಬೇಡ. ನಾಶವಾಗಿರ್ತಕ್ಕಂಥ ಕಾರ್ಯಕ್ಕಾಗಿ ನೀನು ತೌಕಪಟ್ಟು ಪರಲೋಕ ರಾಜ್ಯವನ್ನು ನೀನು ಕಳೆದುಕೊಳ್ಬೇಡ. ದೇವ್ರಿಗೆ ಇಷ್ಟ ಇಲ್ಲ. ನೀನು ರಕ್ಷಿಸುವುದಕ್ಕಾಗತ್ತನು ಈ ಲೋಕಕ್ಕೆ ಬಂದನು ಪ್ರೇರೆ. ನಿನ್ನನ್ನು ಪಾಪದಿಂದ, ಶಾಪದಿಂದ, ದೋಷ ಅಪರಗಳಿಂದ ಬಿಡುಗಡೆ ಮಾಡಿ ನಿನ್ನನ್ನು ರಕ್ಷಿಸುವುದಕ್ಕಾಗಿ. ದುಷ್ಟರು ಹುಲ್ಲಿನಂತೆ ಬೆಳೀತಾರಂತ ಪ್ರೇರೆ. ಅವರು ಹುಲ್ಲು ಎಷ್ಟು ದಿನ ಇರ್ತದ್ರಿ? ಮಳೆಗಾಲ ಬಂದಾಗ, ಚಳಿಗಾಲ ಬಂದಾಗ ಹುಲ್ಲು ಬೆಳೀತದ, ಬ್ಯಾಸ್ಗಿದಾಗ ಅದು ಯಾಕೆ ಒಣಗ್ತಂದ್ರೆ ಮಾನವರಿಗೆ ಮಾರ್ಗ ತೋರಿಸುವುದಕ್ಕಾಗಿ. ನೈಟ್ ಹಸುರು ಬಸುರವಾಗಿ ನಾನು ಬೆಳೆದ ಕೂಡ ನನ್ನ ಪರಿಸ್ಥಿತಿ, ನನ್ನ ಜೀವಿತ ಇಷ್ಟೇ ಅದ, ನನ್ನ ಕುಟುಂಬ ಇಷ್ಟೇ ಅದ, ಈಗ ನನ್ನ ಸ್ಥಿತಿ ಪರಿಸ್ಥಿತಿ ಗತಿ ಇಷ್ಟೇ ಅದ. ನನ್ನ ಕೊನೆಯದಾಗ ಒಯ್ದು ಮತ್ತ ಅಲ್ಲಿ ಸುಡ್ತಾರ. ಕೆಲವೊಬ್ಬರಿಗೆ ಆಹಾರವಾಗಿ ಮಾರ್ಪಡ್ತದ ಹುಲ್ಲು. ಯಾರಿಗೆ? ದನಗಳಿಗೆ ಆಹಾರವಾಗಿತ್ತು ಪ್ರಿಯರೇ. ಕುರಿ, ಆಡು ಇವೆಲ್ಲ ಏನೇನು ಇರ್ತಾವೋ, ದನಗಳು ಯಾವ್ಯಾವ ಇರ್ತಾವೋ ಜೀವಿಗಳಿಗೆ ಹೌದು ತಿನ್ನುವುದಕ್ಕಾಗಿ ಹುಲ್ಲು ದೇವರು ಆ ಗಳಿಗೆ ಆ ಸಮಯದಲ್ಲಿ ಬೆಳೆಸ್ತಾನ. ಅದಕ್ಕೆ ಬೇಸಿಗೆ ಸಮಯದಲ್ಲಿ ಬಿಸಿಲು ಬಡಿಸಿ ಅದಕ್ಕೆ ಏನು ಮಾಡ್ತಾನ, ಅದಕ್ಕೆ ಸಂಪೂರ್ಣ ಒಣಗಿಸ್ತಾನೆ ಪ್ರಿಯರೇ. ಅದರಲ್ಲಿ ಕೂಡ ಒಂದು ಸ್ಟೋರಿ ಇದೆ. ಯಾವ ಸ್ಟೋರಿ ಅಂದರೆ ಹುಲ್ಲಿನಾಗಿರ್ತಕ್ಕಂಥ ಒಂದು ಬೀಜ ಒಣಗೋಗಿ ಮತ್ತದು ಭೂಮಿಗೆ ಆಹಾರವಾಗಿ ಮತ್ತೆ ಇಡ್ತು ಪ್ರಿಯರೇ. ಅದು ಭೂಮಿಗೆ ಮತ್ತೆ ನಾ ತಿರುಗಿ ಬರೋ ವರ್ಷ ಮತ್ತೆ ನಾ ಬೆಳಿಬೇಕು, ಬರೋ ವರ್ಷನ ಹೀಗೆ ಉನ್ನತ ಸ್ಥಾನಕ್ಕೆ ಬರಬೇಕೆಂಬುದಾಗಿ ಅದಕ್ಕೆ ಅನಿಸ್ತದಂಗ ಅದು ಬೆಳೀತದ. ದೇವ್ರದಕ್ಕೆ ಬೆಳೆಸ್ತಾನ. ಆದರೆ ದುಷ್ಟರಿಗೆ ಈ ರೀತಿಗೆ ಬೆಳೆಸಲ್ಲ. ದುಷ್ಟನಾಗಿರ್ತಕ್ಕಂಥ ನೀನು ಒಂದು ವೇಳೆ ಮಾರ್ಪಟ್ಟು ದೇವಾ ನನ್ನ ಜೀವಿತ ಮಾರ್ಪಡಿಸು, ದೇವ್ರು ನಿನಗೆ ಸ್ಪಷ್ಟವಾಗಿ ಬೆಳೆಸ್ತಾನೆ ಪ್ರಿಯರೇ. ದೇವ್ರಿಗೆ ಇಷ್ಟ ಇಲ್ಲ ನಿಂಗೆ ಶಿಕ್ಷೆ ಕೊಡಬೇಕೆಂಬುದಾಗ, ದೇವ್ರಿಗೆ ಮರಣ ಅಂತ ಕೊಯ್ಬೇಕೆಂಬುದಾಗ ಇಷ್ಟ ಇಲ್ಲ. ದೇವ್ರು ನಿಂಗೆ ಹಾಳು ಮಾಡಬೇಕೆಂಬ ದೇವ್ರಿಗೆ ಇಷ್ಟವಿಲ್ಲ. ನಿನ್ನ ಕೈಲಿ ನೀನು ಹಾಳಾಗ್ಲತ್ತಿ, ನಿನ್ನ ಕೈಲಿ ನೀನು ಮೆರೆದು, ನಿನ್ನ ಕೈಲಿ 4 ಜನರ ಒಳಗೆ ತೋರಿಸ್ಕೊಂಡು ನಿನ್ನ ಕೈಲಿ ಏನು ಮಾಡ್ತಿದ್ದಿ, ನೀನು ಸ್ಪಷ್ಟವಾಗಿ ಹಾಳಾಗ್ಲತ್ತದ ಪ್ರೇರೆ. ಒಂದು ಸರ್ತಿ ಒಂದು 8 ಗ್ರಾಮ್ದು ಒಂದು ಉಂಗುರು ನನ್ನ ಕೈಲಿ ತೊಗೊಂಡು ಖರೀದಿ ಮಾಡಿದೆ. ನಾವು ರೊಕ್ಕ ರೂಪಾಯಿದಿಂದ ನಾವು ಇಟ್ಕೊಂಡು ಮತ್ತೆ ಇಟ್ಕೋತಾರ ಅಂತ ತಿಳ್ಕೊಂಡು ಆ ಉಂಗುರು ಇಟ್ಕೊಂಡು ಕೈದಾಗ ಇಟ್ಕೊಂಡಾಗ ಎಲ್ಲಿ ಹೋದ್ರು ಕೂಡ ನಂಗೆ ಅದೇ ನೆನಪುಂಟು. ಉಂಗುರು ಅದನ್ನೇ ಇಲ್ಲೋ, ಹಿಂಗೆ ಚೆಕ್ ಮಾಡ್ಕೋಬೇಕು, ಅದನ್ನೇ ಇಲ್ಲೋ. ಬಸ್ಸಿನ ಹೋಗ್ಲತ್ತರು ಬಿ ನಿದ್ಗಣಾಗಿ ನೋಡ್ಬೇಕು, ಮತ್ತೆ ಉಂಗುರು ಅದನ್ನೇ ಇಲ್ಲೋ. ಎಲ್ಲರ ಹೋಗ್ಲತ್ತರು ಕೂಡ ಕಿಸ್ದ ಕೈ ಹಾಕ್ಲತ್ತರು ಕೂಡ ಅದು ಕಿಸ್ದ ಕೈ ಹಾಕಿ ಆ ಉಂಗುರು ಹಿಂಗೆ ಹೊರಗೆ ಕಾಣಪ್ಲೇಕ್ ಅದ. ಯಾರಿಗ ಜೈಕಿರ್ಸ್ ಅಂದ ಹಿಂಗೆ ಅಂಬದು ಹೋಗಿ ಜೈಕಿರ್ಸ್ ಅಂತ ಹಿಂಗೆ ಕೈ ಮಾಡೋದು, ಇದು ಯಾಕೆ ಉಂಗುರು ಕಾಣಬೇಕಲ್ಲ ನನ್ನ ಬಲ್ಲಿ. ಹಿಂಗೆ ನನಗೆ ಅನಿಸ್ಲತ್ತು, ಹಿಂಗೆ ನಡೀತು, ಹಿಂಗೆ ಆಗ್ಲತ್ತು ಅಂತೇಳಿ ನನಗೆ ಅನಿಸ್ಲತ್ತು. ಇದು ದೇವರ ದೃಷ್ಟಿಗೆ ಸರಿಯಾದಿರ್ತಕ್ಕಂಥದ್ದು ಅಲ್ಲ. ಇದು ನನಗೆ ಹೆಚ್ಚಿಸ್ಲತ್ತದೇನೋ. ಈ ಒಂದು 8 ಗ್ರಾಮ್ ಇರ್ತಕ್ಕಂಥ ಉಂಗುರು ಇದು ನನಗೆ ಹೆಚ್ಚಿಸ್ಲತ್ತ ನಿಮ್ಮದಾಗ ತಿಳ್ಕೊಂಡು ಇಮಿಡಿಯೇಟ್ಲಿ ಆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಅದಕ್ಕೆ ಮಾರೇ ಬಿಟ್ಟ ಪ್ರೇರಣೆ. ಅದಕ್ಕೆ ಇಟ್ಕೊಂಡಿಲ್ಲ ಅದಕ್ಕೆ. ಯಾಕಂದ್ರೆ ಎದರಿಂದ ನಾನು ಅಹಂಕಾರವಾಗಿ ಜೀವನ ಮಾಡಿತು, ಎದರಿಂದ ನನಗೆ ದೇವ್ರ ದೃಷ್ಟಿಯಿಂದ ದೂರ ಮಾಡ್ಲತ್ತದೋ, ಎದರಿಂದ ದೇವರಿಂದ ನಾನು ದೂರ ಆಗ್ಲತ್ತೆಂಬುದಾಗಿ ತಿಳ್ಕೊಂಡಾಗ ಆ ವಸ್ತು ಆಗಲಿ ಅಂಥ ಒಂದು ಗುಣಗಳಾಗಲಿ ನಿಮ್ಮೊಳಗೆ ಇಟ್ಕೊಳ್ಳೋಕೆ ಅವಕಾಶ ಚಾನ್ಸಸ್ ಇಲ್ಲ. ಇಮಿಡಿಯೇಟ್ಲಿ ಅದಕ್ಕೆ ನೀವು ತೆಗೆದು ಬಿಡ್ಬೇಕು. ಯಾಕಂದರೆ ದೇವರ ದೃಷ್ಟಿಯಿಂದ ನೀನು ದೂರ ಆಗೋಯ್ತಿ. ಸ್ಪಷ್ಟವಾಗಿ ನಿನ್ನನ್ನು ನೀನು ಹೆಚ್ಚಿಸ್ಕೊಳ್ಳೋಕೆ ಪ್ರಯಾಸ ಪಟ್ಟಿಂದ್ರ ಒಂದು ದಿನ ಬಿದ್ದೋಯ್ತಿ, ಭಯಂಕರವಾಗಿ ಸ್ಥಿತಿಯಲ್ಲಿ ಬಿದ್ದೋಯ್ತಿ, ಏಳಲಾರದಂತೆ ನೀನು ಬಿದ್ದೋಯ್ತಿ. ಆ ಮರಣ ಹಾಸಿಗೆಯಲ್ಲಿ ಪಶ್ಚಾತ್ತಾಪಟ್ಟರೆ ಏನು ಪ್ರಯೋಜನ? ಪೆಟ್ಟು ಶರೀರ ಮೇಲೆ ತಿಂದು ಗಾಯ ಮಾಡಿಕೊಂಡು ಪಶ್ಚಾತ್ತಾಪಟ್ಟು ದೇವಾ ನನ್ನನ್ನು ಕರುಣಿಸು, ದೇವ ನನ್ನನ್ನು ರಕ್ಷಿಸು ಅಂದಾಗ ದೇವ್ರು ರಕ್ಷಿಸ್ತಾನ. ನೀ ಮಾಡಿನ ಅನುಭವಿಸಬೇಕು ಪ್ರಿಯರೇ. ಶಾಂಪೂಲ್ ಅಂತ ಪ್ರಿಯದು ಇದ್ರಾಗ ಹೋಗಿ ನಾವು ಕೇಳ್ತೇವಲ್ಲ, ಎಲ್ಲಿ ಬೇಕ್ರಿದಾಗ ಹೋಗಿ ಸ್ವೀಟ್ ಪದಾರ್ಥ ಖರೀದಿ ಮಾಡತ್ತೇವೆ, ಮಿಕ್ಸರ್ ಖರೀದಿ ಮಾಡತ್ತೇವೆ ಅಂದ್ರೆ ಸ್ವಲ್ಪ ತರಿ ಕೆಲವರು ದುರ್ಬುದ್ಧಿ ಇನ್ನ ತೊಡತ ಈಟ್ ಕೊಟ್ಟಾಗ ಭೀ ಈಟಿಗೆ ಕೊಳತ್ತೇನೋ ಇನ್ನ ತೊಡಗುತ್ತಾ ಅಂತೇಳಿ ತಿಂಬೋದು. ಅದೊಂದು ಅದೇ 2ನೇ ಪ್ರಶ್ನೆ. ಆದರೆ ಟೆಸ್ಟ್ ಮಾಡ್ತೇವಲ್ಲ, ಇದು ರುಚಿ ಅದನ್ನ ಅಥವಾ ಇಲ್ಲ ಎಂಬುದಾಗಿ ಟೆಸ್ಟ್ ಮಾಡ್ತೇವಲ್ಲ, ಹಾಗೆ ಕೆಲವೊಂದು ರೋಗ, ಕೆಲವೊಂದು ಪೆಟ್ಟು ನಿನ್ನ ಜೀವಿತದಲ್ಲಿ ಟೆಸ್ಟ್ ಮಾಡ್ತಾನೆ ಪ್ರಿಯರೇ. ನೀನು ಮಾರ್ಪಡ್ತೇವೋ ಅಥವಾ ಇಲ್ಲವೋ. ಒಂದು ಸಣ್ಣ ಗಾಯ ಮಾಡಿ ದೇವ್ರು ನಿನಗ ಬೀದಿ ಪಾಲ್ ಮಾಡಿ, ಬಜಾರ್ ಪಾಲ್ ಮಾಡಿ, ಹಾಸ್ಪಿಟಲ್ ಪಾಲ್ ಮಾಡಿ ನಿನಗೆ ಟೆಸ್ಟ್ ಮಾಡ್ತಾನೆ. ಹೇಗೆ ಟೆಸ್ಟ್ ಮಾಡ್ತಾನಂದ್ರೆ ನೀನು ಮಾರ್ಪಡ್ತೇವೋ ಅಥವಾ ಇಲ್ಲವೋ.
ನೀನು ಒಳ್ಳೆ ಪಾತ್ರಳು ಆಯ್ತೋ ಅಥವಾ ಇಲ್ಲವೋ ಎಂಬುದಾಗಿ ದೇವರು ನಿನ್ನನ್ನು ಟೆಸ್ಟ್ ಮಾಡ್ತಾನ. ಹೇಗೆ ನೀನು ರುಚಿ ನೋಡಿ ಟೆಸ್ಟ್ ಮಾಡಿ ಖರೀದಿ ಮಾಡ್ತೋ, ಹಾಗೆ ದೇವರು ನಿನ್ನ ರುಚಿ ನೋಡಿ ಟೆಸ್ಟ್ ಮಾಡ್ತಾನ. ಆ ಟೆಸ್ಟ್ನಲ್ಲಿ ನೀ ಅದ್ಭುತವಾಗಿ ಬಲವಾಗಿ ಪಶ್ಚಾತ್ತಾಪಟ್ಟು ನೀ ದಡವಾಗಿ ನಿಂತಿ ಅಂದ್ರ ದಡವಾಗಿ ನಿಲ್ಲುತ್ತಿ, ದಡವಾಗಿ ನಿಂತಿಲ್ಲ ಅಂದ್ರ ಮತ್ತ ಗುಣಗಳು ದೇವರು ಅದ್ಭುತ ಮಾಡಿದಾಗ ಅದೇ ಅಂದ್ರ ಏನ್ ಹೇಳ್ತಿಲ್ಲಿ, ದುಷ್ಟನ ಹುಲ್ಲಿನಂತೆ ಬೆಳೆಯುವುದು, ಕೆಡುಕರು ಹೂವಿನಂತೆ ಮೆರೆಯುವುದು, ತೀರಾ ಹಾಳಾಗುವುದಕ್ಕಾಗಿಯೇ, ರಕ್ಷಿಸುವುದಕ್ಕಾಗಲ್ಲ ಅದು. ಅನೇಕ ಜನ ಅನ್ಕೋತಾರ ನಂಬಲ್ಲಷ್ಟು ಹಂಗದ, ನಂಬಲ್ಲಿಷ್ಟು ಹಂಗದ. ಎಲ್ಲ ಗರ್ವ ಅಹಂಕಾರ ಪ್ರಿಯರೇ, ಎಲ್ಲ ಮುರಿಯಲ್ಪಡ್ತಾವ ಪ್ರಿಯರೇ. ಒಂದು ನಿನ್ನ ಧನ ಕೆಲ್ಸಕ್ಕೆ ಬರೋ ಲೋಕದಲ್ಲಿ, ನಿನ್ನ ಆಸ್ತಿ ಅಂತಸ್ತ ಕೆಲ್ಸಕ್ಕೆ ಬರೋ ಲೋಕದಲ್ಲಿ, ನಿನ್ನ ಮನೆ ಮಾರಿ ಕೆಲ್ಸಕ್ಕೆ ಬರೋ ಲೋಕದಲ್ಲಿ ಎಲ್ಲ ಒಂದಿನ ಬಿಟ್ಕೊಟ್ಟು ಹೋಗ್ತೀವಿ ಪ್ರಿಯರೇ. ದೇವ್ರು ಕೊಡ್ಲಿಲ್ಲ ಅಂದ್ರ ಎಲ್ಲಿಗೆ ಮನೆ ಮಾರು, ದೇವ್ರು ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ಧನ ಐಶ್ವರ್ಯ, ದೇವ್ರು ಕೊಡ್ಲಿಲ್ಲ ಅಂದ್ರ ಎಲ್ಲಿ ಬೆಳ್ಳಿ ಬಂಗಾರ ನಿನ್ನ ಮೇಲೆ ಇರ್ತದ. ದೇವ್ರು ಕೊಟ್ಟಾಗ ತಗ್ಗಿ ಬಗ್ಗಿ ದೇವ್ರು ನಿನ್ನ ಆಶೀರ್ವಾದ ಮಾಡುವಾಗ ತಗ್ಗಿ ಬಗ್ಗಿ ನೀ ಬೆಳೆದಾಗ ದೇವ್ರು ನಿನಗೆ ಆಶೀರ್ವದಿಸ್ತಾನ, ಉನ್ನತ ಸ್ಥಾನಕ್ಕೆ ತರ್ತಾನೆ ಪ್ರಿಯರೇ. ಆದರೆ ದುಷ್ಟರಾಗಿ ಜೀವನ ಮಾಡ್ತಕ್ಕಂಥ ನೀನು ಮಾರ್ಪಟ್ಟಾಗ ದೇವರವಾದ ಮಹಿಮೆ ಕಾಣ್ತೀವಿ ಪ್ರಿಯರೇ. ಅದಕ್ಕೆ ಕೀರ್ತನೆಗಳು 92ನೇ ಅಧ್ಯಾಯ 8ನೇ ವಚನ ಓದ್ರಿ. ಯೆಹೋವನೇ ನೀನಾದರೂ ಸದಾ ಉನ್ನತ ಸ್ಥಾನದಲ್ಲಿರುತ್ತಿ, ಯೆಹೋವನೇ ಇಗೋ ನಿನ್ನ ಶತ್ರುಗಳು ಅವರೆಲ್ಲ ನಾಶವಾಗುತ್ತಿದ್ದಾರೆ, ಅಧರ್ಮಿಗಳೆಲ್ಲ ಚೆದರಿ ಹೋಗುವರಂತ ಪ್ರೇರಿ. ದೇವರ ಸನ್ನಿಧಿಯಲ್ಲಿ ದುಷ್ಟರು, ಅಧರ್ಮಿಗಳು, ದ್ರೋಹಿಗಳು, ನೀಚರು, ದುಷ್ಟರು, ದುರಂಕರದಿಂದ ಜೀವನ ಮಾಡ್ತಕ್ಕಂಥ ಪ್ರತಿಯೊಬ್ಬನು ದೇವರ ಸನ್ನಿಧಿಯಿಂದ ಚೆದರಿ ಹೋಯ್ತಾರ ಅಂತ ಪ್ರೇರಿ. ಅವ್ರು ನಿಲ್ಲಲ್ಲ ಅಂತ ಯಾಕೆ ನಿಲ್ಲಂದ್ರೆ ನಿಲ್ಲತಕ್ಕಂಥ ಒಂದು ಶಕ್ತಿ, ನಿಲ್ಲತಕ್ಕಂಥ ಒಂದು ಕ್ಯಾಪಾಸಿಟಿ ಅವ್ರ ಒಳಗೆ ಇರಲ್ಲ. ಅವ್ರಿಗೆ ಎಂಥ ಗುಣ ಇರ್ತಂದ್ರೆ ಅವರಿಗೆ ಆ ಮಾತು ಹೇಳ್ದ, ಇವರಿಗೆ ಮಾತು ಹೇಳ್ದ, ಅವ್ರಿಗೆ ಚುಚ್ಲಿ ಹಸ್ದ, ಇವ್ರಿಗೆ ಚುಚ್ಲಿ ಹಸ್ದ, ಅವ್ರಿಗೆ ಹೋಗಿ ಮೇಣಬತ್ತಿ ಹಸ್ದ, ಇವ್ರಿಗೆ ಹೋಗಿ ಮೇಣಬತ್ತಿ ಹಸ್ದ, ಅವ್ರ ಬತ್ತಿ ನೋಸಕ್ದ, ಇವ್ರ ಬತ್ತಿ ನೋಸಕ್ದ. ಇವ್ರ ಜೀವನನೇ ಹಿಂಗಿರ್ತದೆ ಪ್ರಿಯರೇ. ದೇವ್ರ ಸನ್ನಿಧಿಲಿ ಇವರು ಕಾಣಲ್ಲಂತ, ದೇವ್ರ ಸನ್ನಿಧಿಲಿ ಇಂಥ ಒಂದು ಜನಾಂಗ ದೇವ್ರ ಸನ್ನಿಧಿಲಿ ನಿಲ್ಲಲ್ಲ ಅಂತ ಪ್ರಿಯರೇ. ಪ್ರಿಯ ಸಮಾಜ ಜಾಗ್ರತ. ಕೆಲವರಿಗೆ ದುರ್ಬುದ್ಧಿ ಬೆಳೆದಕ್ಕಂಥ ಮನೆಗೆ ಹೊಡೆದಾಕ್ತಾರೆ ಪ್ರಿಯರೇ. ಹೊಸ ಮದುವೆಯಾಗಿ ಮನೆಗೆ ದಂಪತಿಗಳು ಹಸಿ ಖುಷಿಯಿಂದ ಸಂತೋಷ ಸಡಗರ ಸಂಭ್ರಮದಿಂದ ತನ್ನದೇ ಒಂದು ಜೀವನದಲ್ಲಿ ಬೆಳಿಲತ್ತಾರಂದ್ರ ಆ ಕುಟುಂಬಕ್ಕೆ ಅವ್ರಿಗೆ ಬೆಂಕಿ ಹಚ್ಚರಿ, ಹೇಗೆ ಅವ್ರಿಗೆ ಹಾಳು ಮಾಡರಿ, ಹೇಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಹಚ್ಚರಿ, ಹೇಗೆ ಮನೆಯಿಂದ ಅವ್ರಿಗೆ ದೂರ ಮಾಡರಿ, ಹೇಗೆ ಅತ್ತೆ ಸೊಸೆದಿಂದ ದೂರ ಮಾಡರಿ, ಹೇಗೆ ಅತ್ತಿ ಮಾವಲಿಂದ ಮನೆಯಿಂದ ದೂರ ಮಾಡರಿ, ಹೇಗೆ ಅಣ್ಣ ತಮ್ಮ ಅಕ್ಕ ತಂಗರಿಂದ ಕುಟುಂಬದಿಂದ ದೂರ ಮಾಡರಿ, ಇವ್ರಿಗೆ ಹೊರಗೆ ತೆಗೆರಿ ಎಂಬುದಾಗಿ ಕೆಲವರು ದುಷ್ಟರು ಹಂಚಿ ನೋಡ್ತಾ ಇರ್ತಾರೆ ಪ್ರಿಯರೇ. ಆ ಕುಟುಂಬದಲ್ಲಿ ಸ್ವಲ್ಪ ದಿನದಾಗ ಒಂದು ವೇಳೆ ಆ ಗಂಡ ಹೆಂಡತಿ ಅಥವಾ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಮಾವ ಸೊಸಿ ಅಥವಾ ಅತ್ತಿ ಸೊಸಿ ಒಂದು ವೇಳೆ ಕುಟುಂಬದಲ್ಲಿ ಒಂದಾಗಿ ಒಗ್ಗಟ್ಟಾಗಿ ಒಂದು ವೇಳೆ ಜೀವನ ಮಾಡತ್ತಾರಂದ್ರ ಆ ಕುಟುಂಬ ಒಡೆದೋಗಲ್ಲ ಪ್ರಿಯ. ದುಷ್ಟರು ಅದು ಮತ್ತೆ ಯಾವಾಗ ಗೊತ್ತಾಯ್ತು ಅದನ್ನ, ಅದು ಈ ದುಷ್ಟರನ್ನ ಬೆಂಕಿ ಹಚ್ಚಿದಾಗ ನಿನಗ ನನಗ ಅಂದ್ರೆ ನೀವಿಬ್ಬರಿಗೆ ಯಾವಾಗರ ಜಗಳ ಬಂತಂದ್ರ, ಯಾವಾಗರ ಮಾತಿನಲ್ಲಿ ಹೊರಗೆ ಬಿತ್ತಂದ್ರ ಅವಾಗ ನೀನೇ ಹೊರಗೆ ಸಿಗ್ತಿ. ಈಗ ಪರಣೆ ಮನುಷ್ಯ ನನಗೆ ಹಿಂಗೆ ಅಂದೇನ ಗೊತ್ತು, ಈಗ ಅಕ್ಕಿನೇ ನಂಗೆ ಹಿಂಗೆ ಅಂದಳ, ಅವನೇ ನಾ ಹಿಂಗೆ ಅಂದನ, ಅವನಿಂದ ಅಕ್ಕಿಲಿಂದೇ ನಮ್ಮ ಮನೆ ಹೊಡೆದಾಗ್ಯದ, ನಮ್ಮ ಕುಟುಂಬ ಹೊಡೆದಾಗ್ಯದ, ಅವರೇ ನಮ್ಮ ಸಂಸಾರ ಹಾಳು ಮಾಡ್ಯಾರ ಎಂಬುದಾಗಿ ತಿಳಿದು ಬಂದಾಗ ಕಣ್ಣೀರು ಹಿಡುವುದಕ್ಕಿಂತ ಮುಂಚಿತವಾಗಿ ತಿಳಲ್ಕಿನ ಮೊದಲೇ ದೇವ್ರ ಕಡೆ ತಿರುಗಿಕೊಂಡು, ದೇವಾ ಇದು ಯಾದಕ್ಕಾಗಿ ಜನ ಕಾರ್ಯ ಮಾಡ್ತಾರೆ ಎಂಬುದಾಗಿ ನೀನು ಅರ್ಥ ಮಾಡ್ಕೊಂಡು ತಿಳ್ಕೊಂಡಾಗ ನಿನ್ನ ಕುಟುಂಬ ಹೊಡೆದೋಗಲ್ಲ ಪ್ರಿಯರೇ. ಬೆಳಿತಕ್ಕಂಥ ಸಭೆ ಹೊಡಿತಾರೆ ಪ್ರಿಯರೇ. ಕೆಲವರು ಫೋನ್ಗಳು ಮಾಡಿ ಕೆಲವರಿಗೆ ಹೇಳ್ತಾರೆ ಪ್ರಿಯರೇ, ಅದು ಹಾಂಗ, ಇದು ಹಿಂಗ, ಇದು ಹಾಂಗೆ ಮಾಡ್ಬೇಕು, ಇದು ಹಿಂಗೆ ಮಾಡ್ಬೇಕು, ಇದು ಇಂಥ ಸ್ಥಿತಿಗೆ ಇರಬೇಕು, ಇದು ಇಂಥ ಸ್ಥಿತಿಗೆ ಬರಬೇಕು, ಇದು ಹಿಂಗೆ ಮಾಡ್ಬೇಕು ನೋಡ್ರಿ, ಅವ್ರು ಲೂಟಿ ಮಾಡೋರು ನೋಡ್ರಿ, ಹಾಂಗೆ ನೋಡ್ರಿ, ಹಿಂಗೆ ನೋಡ್ರಿ. ಇವೆಲ್ಲ ಲೋಕದಲ್ಲಿ ತೀರಾ ಹಾಳಾಗೋದಕ್ಕಾಗೆ ದೇವರು ನಿಮ್ಗ ಸ್ಪಷ್ಟವಾಗಿ ಇಂಟ್ರೆಸ್ಟ್ನಿಂದ ಬೆಳೆಸಲ್ಲ. ನೀವು ಬೆಳಿತಿರ್ಬೋದಾದ್ರೆ ಒಂದು ದಿನ ಹಾಳಾಗುವುದಕ್ಕಾಗೆ, ಒಂದು ದಿನ ನರಕದ ಬಾಗಿಲಲ್ಲಿ ನಿಲ್ಲುವುದಕ್ಕಾಗೆ. ಯಾಕೆ ಮಾತಾಡಿದ್ರೆ ಯಾವನು ಕುಟುಂಬ ಹೊಡಿತಾನೋ ಅವನ ಸಂಸಾರ ಒಂದಿನ ಒಡೆದೋಯ್ತದ. ಯಾರು ಸಭೆ ಹೊಡಿತಾರೋ ಅವ್ರದ್ದು ಒಂದಿನ ಅವ್ರ ಮನೆ ಮಾರು ಹಾಳಾಗ್ತದೆ. ಅವ್ರ ಬಿಸ್ನೆಸ್ ವ್ಯಾಪಾರ ಅವ್ರು ಮಾಡ್ತಕ್ಕಂಥ ಕೈ ಕೆಲಸ ಎದರ ಮೇಲೆ ಆಧಾರವಾಗಿದ್ದು ಇದು ನನ್ನದು, ಇದರಿಂದ ನಾ ಉನ್ನತ ಸ್ಥಾನಕ್ಕೆ ಬರ್ತಾ ಎಂಬುದಾಗಿ ಇಟ್ಕೊಂಡು ಹೊಡಿತಾರೋ ಅದು ಕೂಡ ಒಂದಿನ ಬಾಳ್ ಬಿದ್ದೋಯ್ತು ಪ್ರಿಯರೇ. ಜಾಗ್ರತ. ಯಾಕಂದ್ರೆ ದೇವ್ರ ವಾಕ್ಯ ನಮ್ಮನ್ನು ಸ್ಪಷ್ಟವಾಗಿ ಖಂಡಿಸ್ತಕ್ಕದೇನೆಂದ್ರೆ ಅಧರ್ಮಗಳೆಲ್ಲ ಚೆದರಿ ಹೋಗುವರಂತ ಪ್ರಿಯರೇ. ಒಂದು ವೇಳೆ ಅಧರ್ಮವನ್ನು ಕಾರ್ಯಗಳನ್ನು ಮಾಡಿ ಇವತ್ತು ದೇವರ ಸನ್ನಿಧಿಯಲ್ಲಿ ಹಾಳಾಗಲಕ್ಕೆ ಸಿದ್ಧನಾಗಿದ್ದೆ ಪ್ರಿಯ ಸುಮ, ಪಶ್ಚಾತ್ತಾಪಡು. ದೇವರನ್ನು ರಕ್ಷಿಸುವುದಕ್ಕಾಗನ, ದೇವರನ್ನು ಮಾರ್ಪಡಿಸುವುದಕ್ಕನ. ಈ ಕೊನೆ ದಿನದ ಈ ಕ್ರಿಸ್ಮಸ್ ಹಬ್ಬ ದಿನ ಅಂದ್ರೆ ಈ 2023 ಕೊನೆ ದಿನದಲ್ಲಿದ್ದೆ ನಾವು. ಇನ್ನೊಂದು 10 ಗಂಟೆ, ಇನ್ನೊಂದು 12 ಗಂಟೆ ನಮ್ಮ ಕೈಯಲ್ಲ ಪ್ರಿಯರೇ. ಒಂದು ವೇಳೆ ಈ ದಿನದಲ್ಲಿ, ಈ ಕೊನೆ ದಿನದಲ್ಲಾದ್ರೂ ಕೂಡ ನೀನು ಮಾರ್ಪಟ್ಟಿ ಅಂದ್ರ ದೇವರು ಮತ್ತೆ ಬಿ ನಿನ್ನನ್ನು ಒಂದು ಸೈಡ್ ರಕ್ಷಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ.
ಪಶ್ಚಾತ್ತಾಪ ದೇವರಿಗೆ ಇಷ್ಟ ಮತ್ತು ಯಜ್ಞವಾಗಿದೆ ಪ್ರಿಯರೇ. ಪಶ್ಚಾತ್ತಾಪ ಪಡ್ತಕ್ಕಂಥ ಪ್ರತಿಯೊಬ್ಬನಿಗೆ ದೇವರು ರಕ್ಷಿಸ್ತಾನ. ಪಶ್ಚಾತ್ತಾಪ ಪಡ್ತಕ್ಕಂಥ ಪ್ರತಿಯೊಬ್ಬನಿಗೆ, ಪ್ರತಿಯೊಂದು ಕುಟುಂಬಕ್ಕೆ ಹಾಳಾಯ್ತಕ್ಕಂಥ ಸ್ಥಿತಿಯಿಂದ, ಪರಿಸ್ಥಿತಿಯಿಂದ ದೇವರು ಮಾರ್ಪಡಿಸಿ ಉನ್ನತ ಸ್ಥಾನಕ್ಕೆ ತರುವುದಕ್ಕಾಗಿ ದೇವರು ಸಿದ್ಧನಾಗಿರ್ತಾನೆ ಪ್ರಿಯ. ಆದರೆ ಅಧರ್ಮ ಮಾಡ್ತಕ್ಕಂಥದ್ದು ದೇವರ ದೃಷ್ಟಿಯಲ್ಲಿ ಸರಿಯಲ್ಲ. ದೇವರು ಸಹಿಸಲ್ಲ ಪ್ರಿಯರೇ. ಒಂದು ಹಣಸೋಗಿರ್ತಕ್ಕಂಥ ಅನ್ನ ನಿನ್ನ ಮನೇಲಿಟ್ಟಾಗ ಹೇಗೆ ವಾಸನೆ ಅದು ಬಂದು ಮನೆಯೆಲ್ಲ ವಾಸನೆಯಿಂದ ತುಂಬೋಗಿರ್ತದೋ, ಮನೆಗೆ ಹೋದ ತಕ್ಷಣ ಮೂಗು ಮುಚ್ಕೊಂಡು ಮುಖ ಮುಚ್ಕೊಂಡು ಆ ಕಡೆ ಕಡೆ ಹೊಡ್ತಕ್ಕಂಥವ್ರಾಗಿರ್ತಾರೋ, ಒಂದು ವೇಳೆ ನಿನ್ನ ಜೀವಿತ ಹಣಸೋಗಿರ್ತಕ್ಕಂಥ ಒಂದು ವೇಳೆ ಜೀವಿತ ಅಂದ್ರೆ ನೀನು ಸರಿ ಮಾಡು. ಅದು ಕೊಳ್ತೋಗಿರ್ತಕ್ಕಂಥ ಆಹಾರ ಹೇಗೆ ಮನೆಯಿಂದ ಹೊರಗೆ ಬಿಡಿಸಿದಾಗ ಅದು ಹೇಗೆ ನಿಮ್ಮ ಮನೆಗಿರ್ತಕ್ಕಂಥ ದುರ್ವಾಸನೆ ಹೋಗ್ತದೋ, ಅದೇ ಥರ ಕೊಳ್ತೋಗಿರ್ತಕ್ಕಂಥ ಒಂದು ಜೀವಿತ ನಿನ್ನ ಒಳಗದಂದ್ರೆ ಈ ದಿನ ಆ ಕೊಳ್ತೋಗಿರ್ತಕ್ಕಂಥ ಜೀವಿತವನ್ನು ನೀವು ಬಿಟ್ಟುಕೊಟ್ಟೆ ಅಂದ್ರೆ ದೇವರು ತಿರುಗಿ ನಿನಗೆ ಒಂದು ಉನ್ನತ ಸ್ಥಾನಕ್ಕೆ, ಒಂದು ಅಮೂಲ್ಯ ಒಂದು ಪಾತ್ರನಾಗಿ, ಅಮೂಲ್ಯ ಒಂದು ಪಾತ್ರನಾಗಿ ದೇವರು ನಿಲ್ಲಿಸೋದಕ್ಕಾಗಿ ಬಲಪಡಿಸೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ ಪ್ರಿಯರೇ. ಎಷ್ಟು ದಿನ ನಿನ್ನ ಜೀವಿತ ಅಷ್ಟೇ? ಎಷ್ಟು ವರ್ಷ ನಿನ್ನ ಜೀವಿತ? ಎಷ್ಟು ದಿನ ನಿಮ್ಮ ಕುಟುಂಬ? ಎಷ್ಟು ದಿನ ನಿಮ್ಮ ಮನೆ ಮಾರು? ಯಾವುದು ನಿಲ್ಲಲ್ಲ ಪ್ರಿಯರೇ. ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ಒಂದು ವೇಳೆ ನಿನ್ನ ಆತ್ಮ, ನಿನ್ನ ಪ್ರಾಣ, ಶರೀರವನ್ನು ಒಪ್ಪಿಸಿಕೊಟ್ಟಾಗ ದೇವರು ನಿನಗೆ ಪರಲೋಕದಲ್ಲಿ ಉನ್ನತ ಸ್ಥಾನಕ್ಕೆ ನಿಂದಿರ್ತಾನೆ ಪ್ರಿಯರೇ. ಉನ್ನತ ಒಂದು ಸ್ಥಾನ, ಒಂದು ಮಾನಕ, ಒಂದು ಮರ್ಯಾದಕ, ಒಂದು ಗೌರವವಾಗಿ ದೇವರನ್ನು ನಿಲ್ಲಿಸ್ತಾನ. ಯಾ ಕೊರತೆ ನಿನ್ನ ಪರಲೋಕ ರಾಜ್ಯದಲ್ಲಿ ಇರಲ್ಲ. ಯಾಕಂದರೆ ಈ ಭೂಲೋಕದಲ್ಲೂ ಕೂಡ ಆತ್ಮಿಕವಾಗಿ ಬೆಳೆದಿದೆ, ಪರಲೋಕದಲ್ಲಿ ದೇವರು ನಿನಗೆ ಆತ್ಮಿಕವಾಗಿ ಇಡ್ತಾನೆ ಪ್ರಿಯರೇ. ನಿನ್ನ ಮನಸ್ಸು ನೋಡಿ, ನಿನ್ನ ಗುಣ ನೋಡಿ, ನಿನ್ನ ಸ್ಥಿತಿ ಗಸ್ಥಿತಿ ನೋಡಿ, ನೀನು ಮಾಡಿರ್ತಕ್ಕಂಥ ಕಾರ್ಯ ಕ್ರಿಯೆಗಳಿಂದ ನಿನ್ನ ಆಶೀರ್ವಾದ ಹೊಂದಿ, ನಿನ್ನ ಬತ್ತಳಿಕೆಗಳು ಅವಾಗ ತುಂಬಿರ್ತಾವೆ ಪ್ರಿಯರೇ. ನಿನ್ನ ಮನೆಗ ಅನ್ನ ಪಾನಗಳು ಬರ್ಕತ್ತಿರ್ತವೆ ಪ್ರಿಯರೇ. ನೀವು ಮಾಡ್ತಕ್ಕಂಥ ಕೈ ಕೆಲಸಲ್ಲಿ ಬರ್ಕತ್ತಿರ್ತವೆ ಪ್ರಿಯರೇ. ನೀವು ಹೋಯ್ತಕ್ಕಂಥ ಹಾದಿ ಬೀದಿಯಲ್ಲಿ ಮಾರ್ಗದಲ್ಲಿ ದೇವರು ನಿನ್ನನ್ನು ಕೈದು ಕಾಪಾಡಿ ರಕ್ಷಿಸ್ತಕ್ಕಂಥನಾಗಿರ್ತಾನೆ ಪ್ರಿಯ. ಯಾರಿಗೆ? ಒಳ್ಳೆ ನಡತೆ ಉಳ್ಳವರಿಗೆ, ಒಳ್ಳೆ ಕೆಲಸ ಮಾಡೋರಿಗೆ, ಒಳ್ಳೆ ಆತ್ಮಿಕವಾಗಿ ಬೆಳೆಯೋರಿಗೆ, ಒಳ್ಳೆ ದೇವರಿಗೆ ಸಮರ್ಪಣೆ ಮಾಡೋರಿಗೆ, ಒಳ್ಳೆ ಆತ್ಮದಿಂದ ದೇವರಿಗೆ ಸ್ತುತಿ ಆರಾಧನೆ ಮಾಡಿ ಮಹಿಮೆ ಪಡಿಸ್ತಕ್ಕಂಥ ಪ್ರತಿಯೊಬ್ಬನಿಗೆ ದೇವರು ಸುಮ್ಮನೆ ಬಿಡಲ್ಲ, ಅವನಿಗೆ ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ದೇವರು ಇಬ್ಬರಿಗೂ ಬಿಡಲ್ಲ. ಯಾರಿಗೆ ಬಿಡಲ್ಲ ಅಂದರೆ ದುಷ್ಟನಿಗೂ ಕೂಡ ಸುಮ್ಮನೆ ಬಿಡಲ್ಲ, ನೀತಿವಂತರು ಕೂಡ ದೇವರು ಸುಮ್ಮನೆ ಬಿಡಲ್ಲ. ಬಿಡ್ತಾನಂದ್ರೆ ದುಷ್ಟನಿಗೆ ಪೆಟ್ಟು ಹೊಡಿತಾನ, ಏನು ಮಾಡ್ತಾನ? ಸಜ್ಜನರಿಗೆ, ನೀತಿವಂತರಿಗೆ ದೇವರು ಕೈ ಹಿಡಿದು ಬಿದ್ದರೂ ಕೂಡ ಮೇಲಕ್ಕೆ ಎಬ್ಬಿಸಿ ಅವನಿಗೆ ಸ್ಪಷ್ಟವಾಗಿ ರಕ್ಷಿಸ್ತಾನೆ ಪ್ರೇರೆ. ನೀತಿವಂತರ ಕೆಳಗೆ ಬಿದ್ದಾಗ ಜನ ನಗ್ತಾರಂತ, ಕಲ್ಕಲ್ ನಗ್ತಾರಂತ ಪ್ರೇರೆ, ಹೀಯಾಳಿಸ್ತಾರಂತ, ಹಂಗಿಸ್ತಾರಂತ. ದೇವರು ನೀತಿವಂತರಿಗೆ ನೋಡಿ ಹೇಳಿಸ್ತಕ್ಕಂಥ ಜನರ ಮುಂದೆ ಆ ನೀತಿವಂತನ ಕೈ ಹಿಡಿದು, ಮಗನೇ ಈಗೋ ಮೇಲಕ್ಕೇಳು, ಮಗಳೇ ಮೇಲಕ್ಕೇಳು ಎಂಬುದಾಗಿ ಅವರಿಗೆ ಮೇಲಕ್ಕೆಬ್ಸಿ ಅವರಿಗೆ ದೇವರು ಸರಿ ಮಾಡ್ತಾನಂತ ಪ್ರೇರೆ ನೀತಿವಂತರಿಗೆ. ಆದರೆ ದುಷ್ಟನೇ ಎಲ್ಲಿವರೆಗ ನೀ ದುಷ್ಕಾರ್ಯಗಳಲ್ಲಿ ಬಿದ್ದೋಗಿ ನೀ ಹಾಳೈತಿ. ಈ ಕೊನೆ ದಿನದಲ್ಲಾದ್ರೆ ನೀ ಪಶ್ಚಾತ್ತಾಪಡು. ಎಷ್ಟರವರೆಗ ನೀ ದೇವರ ಒಂದು ಇಂಥ ಒಂದು ಹೀನವಾಗಿ ಸ್ಥಿತಿ ಕಾರ್ಯಗಳು ಮಾಡಿ ನೀ ಏನೇನೇನೇನೋ ಅನ್ಕೊಂಡು ನೀವು ಓಡಾಡ್ತಾ ಇರ್ತಿ. ಇಲ್ಲ, ನೀ ಮಾರ್ಪಡು. ಈ ದಿನ ನೀ ಮಾರ್ಪಡುವುದಾದರೆ ನಾನು ಯೇಸು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಬಂದನು ಪ್ರೇರಿ. ಅದಕ್ಕೆ ಅದೇ ಕೀರ್ತನೆಗಳು 92ನೇ ಅಧ್ಯಾಯ 10ನೇ ವಚನ ಹೋದ್ರೆ, ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದೆ ಎಂಬುದಾಗಿ ದಾವೀದ ಮಹಾರಾಜನಿಗೆ ವಿಷಯದಲ್ಲಿ ಬಂದಾಗ ಬಹಳಷ್ಟು ಜನರ ದಾವೀದ ಮಹಾರಾಜನ ಮಗನೇ ಸ್ಪಷ್ಟವಾಗಿ ದಾವೀದಿಗೆ ಎದುರು ನಿಂತನ ಪ್ರೇರಿ. ರಾಜ ಕಸ್ಕೋಬೇಕೆಂಬುದಾಗಿ, ಅವನ ಸ್ವತ್ತು, ಅವನ ಆಸ್ತಿ ಕಸ್ಕೋಬೇಕೆಂಬುದಾಗಿ ದಾವೀದ ಮಹಾರಾಜನ ಮಗನೇ ಎದುರು ನಿಂತು ದಾವೀದನಿಗೆ ಓಡ್ಸನ್ ಪ್ರೇರೆ. ಚಪ್ಪಲಿ ಇಲ್ಲದೆ ಓಡ್ಯನ್ ಪ್ರೇರೆ. ಆತನು ಕಾಲಲ್ಲಿ ಚಪ್ಪಲಿ ಇಲ್ಲದೆ ಒಂದು ರಾಜನಿದ್ದನು, ಒಂದು ಮಹಾರಾಜನಿದ್ದನು. ಚಪ್ಪಲಿ ಇಲ್ಲದಂತೆ ದಾವೀದ ಮಹಾರಾಜ ಓಡ್ಯಾನ. ಅನ್ನ ವಸ್ತ್ರ ಇಲ್ಲದಂತೆ, ಒಂದು ಗ್ಲಾಸ್ ನೀರು ಸಿಗಲ್ಲಂತ ಸ್ಥಿತಿ, ಯಾರಾದ್ರೂ ಉಳ್ಳ ಕೊಡ್ತಾರೆ ಎಂಬ ಒಂದು ಪರಿಸ್ಥಿತಿ, ಯಾರಾದ್ರೂ ನಮಗೆ ಸಹಾಯ ಮಾಡ್ತಾರೆ ಎಂಬ ಪರಿಸ್ಥಿತಿ, ಯಾರಾದ್ರ ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಎಂಬ ಒಂದು ಪರಿಸ್ಥಿತಿ. ದುಃಖದಿಂದ, ಕಣ್ಣೀರಿಂದ, ವೇದನೆ ರೋದನೆಗಳಿಂದ ದಾವೀದ ಮಹಾರಾಜ ಪಟ್ಟಣವನ್ನು ಬಿಟ್ಟು ಓಡ್ಬೇಕಾಗ್ಯದ ಪ್ರೇರಿ. ಆದರೆ ಒಬ್ಬ ದುಷ್ಟನು ಮಣ್ಣು ತೂರ್ತಾ ಇದ್ದನು ಪ್ರೇರಿ. ಆತನು ಒಬ್ಬ ದುಷ್ಟನಾಗಿರ್ತಕ್ಕಂಥ ಮನುಷ್ಯನು ಮಣ್ಣು ತೂರ್ತಕ್ಕಂಥನಾಗಿದ್ದನು. ಅವ ಅಂಬ ಶಬ್ದ ಸೌಲನ ಮನೆಯನ್ನು ಹಾಳು ಮಾಡಿದವನೇ. ನಿನ್ನ ಮನೆಗೆ ಹತ್ತತ್ ನೋಡಿ ಬೆಂಕಿ, ಈಗ ನಿನಗೆ ಹಾಳು ಮಾಡುತ್ತಾನ ದೇವರು, ನಿನ್ನ ಕುಟುಂಬಕ್ಕೆ ಹಾಳು ಮಾಡುತ್ತಾನ ದೇವರು. ಇವತ್ತು ನೀನು ಚಪ್ಪಲಿ ಇಲ್ಲದೆ ಓಡ್ಲತ್ತೀವಿ ಎಂಬುದಾಗಿ ಮಣ್ಣು ತೂರ್ತಾ ಇದ್ದಾಗ ದಾವೀದ ಮಹಾರಾಜಕ್ಕೆ ಬಂದು ಇನ್ನೊಬ್ಬ ವ್ಯಕ್ತಿ ಹೇಳ್ತಾನಲ್ಲಿ, ಏನಂತ? ನೀ ಹೂ ಅಂದ್ರೆ ಹೇಳು, ಅವನಿಗೆ ತಲೆನ ಕಡ್ದಾಗ್ತಾವನಿಗೆ ಹೋಗಿ, ನೀ ಹೂ ಅಂತ ಹೇಳು, ಅವನಿಗೆ ನೆಲಸಮಾನ ಮಾಡಕ್ ತಂದಾಗ ಬೇಡ. ದೇವರು ಶಪಿಸುವುದಕ್ಕಾಗಿ ಅವನಿಗೆ ಅಂತ ಒಂದು ಜ್ಞಾನ ಕೊಟ್ಟನೇನೋ, ದೇವರು ಅವನಿಗೆ ಶಪಿಸ್ ಅಂತೇಳಿ ಆಜ್ಞೆ ಕೊಟ್ಟನೇನೋ, ಬೇಡ ಅವನಿಗೆ ಹಾಳು ಮಾಡ್ತಕ್ಕಂಥದ್ದು ಬೇಡ ಎಂಬುದಾಗಿ ಅವನಿಗೆ ಕ್ಷಮಿಸ್ ಅಂತೇಳಿ ದಾವೀದ ಮಹಾರಾಜ ಮುಂದಕ್ಕೆ ಹೋದಾಗ ದಾವೀದ ಮಹಾರಾಜನಿಗೆ ದೇವರು ಉನ್ನತ ಒಂದು ಸ್ಥಾನ ಕೊಟ್ಟನು ಪ್ರೇರೆ. ಮತ್ತು ತಿರುಗಿ ಅನುಭವಿಸುವ ಹಾಗೆ ದಾವೀದ ಮಹಾರಾಜನಿಗೆ ದೇವರು ನಿಲ್ಲಿಸೋಣ. ಯಾಕಂದ್ರೆ
ದುಷ್ಟರ ಜೀವಿತ ಅವ್ರದ್ದು ಮೆರಿತಾರ ಸ್ವಲ್ಪ ದಿನ ಉನ್ನತ ಸ್ಥಾನಕ್ಕೆ ಬರೀತಾರ, ಹಾಳಾಗೋದಕ್ಕಾಗಿ. ಆದರೆ ದೇವರ ಸನ್ನಿಧಿಯನ್ನು ಅನುಭವಿಸ್ತಕ್ಕಂಥ, ದೇವರ ಕುಟುಂಬವನ್ನು ಅನುಭವಿಸ್ತಕ್ಕಂಥ, ದೇವರ ಸನ್ನಿಧಿಯಿಂದ ಉನ್ನತ ಸ್ಥಾನಕ್ಕೆ ಬರಬೇಕೆಂಬ ಆಸೆ ಇಟ್ಕೊಂಡು ಜನ ವಿರುದ್ಧ ಮಾಡಿದ್ರೇನು, ಕುಟುಂಬ ವಿರುದ್ಧ ಮಾಡಿದ್ರೇನು, ಹೆಂಡತಿ ಮಕ್ಕಳು ವಿರುದ್ಧ ಮಾಡಿದ್ರೇನು, ಗಂಡನ ವಿರುದ್ಧ ಮಾಡಿದ್ರೇನು, ಕುಟುಂಬದವ್ರ ವಿರುದ್ಧ ಮಾಡಿದ್ರೇನು, ಸಭಿಕರನ ವಿರುದ್ಧ ಮಾಡಿದ್ರೇನು, ಕುಟುಂಬದವ್ರು ಒಂದಾಗಿ ಅನೇಕ ಒಂದು ಗುಣಗುಟ್ಟಿ ಕಾರ್ಯಕ್ರಿಯೆಗಳು ಮಾಡಿದ್ರೇನು, ದೇವರ ಒಂದು ತಲೆ ಅಭಿಷೇಕವಾಗಿರ್ತಕ್ಕಂಥದ್ದು ಒಂದು ದಿನ ಎಬ್ಸಲ್ಪಡ್ತಾನೆ ಪ್ರೇರೆ. ಆ ತಲೆ ಬಗ್ಗಿದ್ರು ಕೂಡ ದೇವರು ಒಂದಿನ ಮೇಲಕ್ಕೆ ಎತ್ತಿ ಉನ್ನತ ಸ್ಥಾನಕ್ಕೆ ತರ್ತಾನೆ ಪ್ರೇರೆ. ಜಾಗ್ರತ. ದಾವೀದ ಮಹಾರಾಜನ ಜೀವಿತದಲ್ಲಿ ಅನೇಕ ಒಂದು ಕಷ್ಟಗಳು ಅನುಭವಿಸ್ತಾನೆ ಪ್ರೇರೆ. ಆದರೆ ಅವೆಲ್ಲ ಕಷ್ಟದಲ್ಲಿ ಸಂತೋಷಕರವಾಗಿರ್ತಕ್ಕಂಥ ಸುದ್ದಿ ದಾವೀದ ಮಹಾರಾಜ ಅನುಭವಿಸ್ತಾನೆ ಹೇಳ್ತಾನ. ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದೆ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದೆಂಬುದಾಗಿ ದಾವೀದ ಮಹಾರಾಜ ಸ್ಪಷ್ಟವಾಗಿ ದೇವರಿಗೆ ಸ್ತುತಿ ಮಾಡತಾನ ಪ್ರೇರೆ. ಪ್ರಿಯ ಸುಮ್ಮ ಜಾಗ್ರತ. ನಿನ್ನ ಜೀವಿತದಲ್ಲಿ ಕಷ್ಟ ಅದನ, ನಿನ್ನ ಕುಟುಂಬದಲ್ಲಿ ಕಷ್ಟ ಅದನ, ನಿನ್ನ ಮನೆಯಲ್ಲಿ ಕಷ್ಟ ಅದನ, ಅನೇಕ ಒಂದು ಸಮಸ್ಯೆ ಹೀನನಾಗಿ ಅನೇಕ ಒಂದು ಇಲ್ಲದಂಥ ಪರಿಸ್ಥಿತಿಯಲ್ಲಿ ನೀನು ಅಳಾಡ್ತದೆ. ಅವ್ರು ನಿನ್ನ ವಿಷಯದಾಗಿ ಇನ್ನೊಬ್ಬರು ದುಷ್ಟರಾಗಿ ಇನ್ನೊಂದು ಹೊಂಚಿ ಹಾಕಿ ಮಾತಾಡ್ತಕ್ಕಂಥದ್ದು, ನಿನಗೆ ಕೆಳಗೆ ಬಿಡಿಸಿ ಮಾತಾಡ್ತಕ್ಕಂಥದ್ದು, ಬೇರೆ ಬೇರೆ ಸಮಸ್ಯೆಗಳಿಂದ ನೀನು ಅನೇಕ ಒಂದು ಹೀನರಾಗಿ ನೋಡ್ತಾರ. ಪರವಾಗಿಲ್ಲ, ದೇವರು ಒಂದು ದಿನ ನಿನ್ನ ತಲೆ ಅಭಿಷೇಕ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರೆ. ಒಂದು ದಿನ ಕಾಡು ಕೊಂಬನು ಹೇಗೆ ಜಿಂಕೆ ತಲೆ ಮೇಲೆ ಆ ಕೊಂಬು ಬೆಳೆದಾಗ 4 ಥರ 3 ಥರ ಎಕಡೆ ಗಿಡ ಬೆಳೆದಪ್ಲೆ ಜಿಂಕೆ ಕೊಂಬನು ಬೆಳೀತದೋ, ಹಾಗೆ ದೇವರು ನಿನ್ನ ತಲೆ ಎತ್ತಲು ಪಡುವ ಹಾಗೆ ಆ ರೀತಿಯಾಗಿ ದೇವರು ನಿನ್ನ ಬೆಳೆಸ್ತಾನೆ ಪ್ರೇರೆ. ನೀವತ್ತು ಹೀನರಾಗಿದ್ದಿರ್ಬೋದು, ಕಷ್ಟಕರ ಜೀವಿತ ಇದ್ದಿರ್ಬೋದು, ಏನಿಲ್ಲದಂಥ ಒಂದು ಪರಿಸ್ಥಿತಿ ನಿಂದಿದ್ದಿರ್ಬೋದು, ಆದರೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇದ್ದದ ಹಾಗೆ ಮಾಡ್ತಕ್ಕಂಥವನು ನಾನು ದೇವರು ಪ್ರೇರೆ. ಚಪ್ಪಡ್ತಾರೆ, ದೇವ್ರ ಮಹಿಮೆ ಆಗಲಿ. ಯಾಕೆ ಈ ಮಾತು ನಮ್ಮನ್ನ ಹೇಳ್ತಾ ಗೊತ್ತದನ? ದೇವರ ಸನ್ನಿಧಿ ನೀನು ಆಶ್ರಯಿಸ್ಬೇಕು. ದುಷ್ಟ ನಮಗೆ ಹಿಂಗೆ ಮಾಡ್ತಾರ ಅಂತೇಳಿ ನೀನು ಕಣ್ಣೀರು ಇಡ್ತಾ ಅನೇಕ ಒಂದು ರೋದನೆ ವೇದನೆಯಲ್ಲಿ ಬಿದ್ದು ಹೋಯ್ತಿ, ಪರವಾಗಿಲ್ಲ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವರಿನ ತಲೆ ಮೇಲಕ್ಕೆತ್ತು ಹೋಗಿ. ಅಭಿಷೇಕ ಅಂದ್ರೆ ಸುಮ್ಮನೇನ್ರಿ? ಅಭಿಷೇಕ ಅಂದ್ರೆ ಸಾಧಾರಣವೇನ್ರಿ? ಅಭಿಷೇಕ ಅಂದ್ರೆ ಸುಮ್ಮನ ಅಲ್ಲ. ಅಭಿಷೇಕ ಅಂದ್ರೆ ದೇವರಿಂದ ಬಂದಿರ್ತಕ್ಕಂಥ ಅಭಿಷೇಕ ಪ್ರೇರೆ. ನೀ ಮಾನವನಿಂದ ಅಭಿಷೇಕ ಹೊಂದ್ಬೇಡ. ಮಾನವನ ತಲೆ ಮೇಲೆ ಕೈ ಇಟ್ಟು ನಿನಗೆ ಪ್ರಾರ್ಥನೆ ಮಾಡ್ತಾನ, ಅದೇ ಒಂದು ಮಾನವನು ನಿನ್ನ ದೋಷಿಸ್ತಾನೆ. ಒಂದು ಮಾನವನು ಹಿಂಗ ಇಲ್ಲದಂತ ಸ್ಥಿತಿಯಲ್ಲಿ ಕೊಟ್ಟು ಸಹಾಯ ಮಾಡ್ತಾನ, ಅದೇ ಒಂದು ಮಾನವನು ನಿನ್ನ ದೋಷಿಸ್ತಾನೆ. ಅದೇ 4-8 ಜನರ ಮುಂದೆ ಏಯ್ ಅವತ್ತು ನಾವು ಕೊಟ್ಟಿದ ಕೊಡು. ಆದರೆ ಪ್ರೇರೆ, ಒಂದು ಜಾಗ್ರತ. ಮಾನವರ ಜೀವಿತ ಹೀಗಿರ್ತಾವಾದ್ರೆ ನೀನು ದೇವರ ನಂಬಿರುವಾಗ, ದೇವರ ನತ್ತುಕೊಂಡಿರುವಾಗ ದೇವರು ನಿನ್ನ ಜೀವಿತ ಮಾರ್ಪಡಿಸ್ತಾನೆ ಪ್ರೇರೆ. ಜನರು ಎಷ್ಟು ಮಟ್ಟಿಗ್ರಿ ಲೋಕದಲ್ಲಿ ಅನೇಕೊಂದು ಹೀನವಾಗಿ ನಿನ್ನ ನೋಡಿರ್ಬೋದು, ಹೀನವಾಗಿ ಕಾರ್ಯಕ್ರಿಯೆಗಳು ನಿನ್ನ ಜೀವಿತದಲ್ಲಿ ಮಾಡಿರ್ಬೋದು, ಆದರೆ ದೇವರು ಹೀನವಾಗಿರ್ತಕ್ಕಂಥ ಕಾರ್ಯಕ್ಕೆ ಏನು ಮಾಡ್ತಾನ? ಆರಿಸಿಕೊಂಡು ಉನ್ನತ ತನ್ನ ಪ್ರೇರೆ. ಯೇಸು ಸ್ವಾಮಿ ಯಾರ ಮನೆ ಹುಟ್ಟನ್ರಿ? ಒಂದು ಅವರು ಕರುಪದರ ಬಾಜಗಿದ್ದಿರ್ಬೋದು, ಆದರೆ ಎಂಥ ಮನೇಲಿ ಹುಟ್ಟೆನ? ಗುಡಿಸಿದ ಪ್ರೇರೆ. ದನಗಳನ್ನು ಕಟ್ಟತಕ್ಕಂಥ ಗುಡಿಸಿಯಲ್ಲಿ ಇರ್ಲಕ್ಕ ಏ ಸ್ವಾಮಿಗೆ ತಲೆ ಇಟ್ಕೊಳ್ಳೋ ಕೂಡ ಪ್ಲೇಸ್ ಇದ್ದಿಲ್ಲ ಪ್ರೇರೆ. ಏ ಸ್ವಾಮಿಗೆ ಎಂಥ ಸ್ಥಿತಿಯಲ್ಲಿ ಹುಟ್ಟೆ, ಹೀನವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ, ಮನೆಯಲ್ಲಿ ಏನೂ ಇಲ್ಲದಂಥ ಸ್ಥಿತಿಯಲ್ಲಿ, ಅಲ್ಲಿ ಏನು ಸಹಾರ ಇದ್ದಿಲ್ಲ ಈ ಸ್ವಾಮಿಗೆ. ಯಾಕ ಹುಟ್ಟೆನ ಗೊತ್ತದನ? ನಿನಗೆ ನನಗೆ ಬುದ್ಧಿ ಕಲಿಸೋದಕ್ಕಾಗಿ. ಶ್ರೀಮಂತನ ಮನೆಗೆ ಸ್ವಾಮಿ ಹುಟ್ಟಬೇಕಾಗಿತ್ತು. ಹೆರೋದ ರಾಜನಿಂದ ಅವನ ಮನೆಗೆ ಹುಟ್ಟು ಬರಬೇಕಾಗಿತ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದರು, ಆ ದಿನ ಜ್ಞಾನಿಗಳಿದ್ದರು, ಅವ್ರ ಮನೆಗೆ ಹುಟ್ಟಬೇಕಾಗಿತ್ತು. ಯಾಕ ಒಂದು ಗೋದಲಿಯಲ್ಲಿ ಸ್ವಾಮಿ ಹುಟ್ಟು ಬಂದನ ಗೊತ್ತದನ? ನಿನಗೆ ನನಗೊಂದು ಬುದ್ಧಿ ಕಲಿಸೋದಕ್ಕಾಗಿ, ನಿನಗೆ ನನಗೆ ಸರಿ ಮಾಡೋದಕ್ಕಾಗಿ. ಯಾಕ ನಾನೇ ಇಂಥ ಇಲ್ಲದಂಥ ಈ ಜಗದಲ್ಲಿ ಬಂದಿದ್ದ ಮಗ, ನೀನು ಕೂಡ ಇಲ್ಲದಂಥ ಒಂದು ಜಗದಲ್ಲಿ ಇದ್ದೆ ಅಂದ್ರೆ ನಿನಗೆ ಮೇಲಕ್ಕೆ ನಾನು ತರ್ತಾ ಎಂಬುದಾಗಿ. ಕಳೆದು ಹೋಗಿರ್ತಕ್ಕಂಥ ನಿನಗ ಈ ಸ್ವಾಮಿ ಹುಡುಕೋದಕ್ಕಾಗಿ ಇಲ್ಲದಂಥ ಈ ಸ್ಥಳದಲ್ಲಿ ಯೇಸು ಕ್ರಿಸ್ತನ ಬಂಧನ, ಆತನ ಜನಿಷನ ನಿನಗಾಗಿ ನನಗಾಗಿ ಉನ್ನತ ಸ್ಥಾನಕ್ಕೆ ತರುವುದಕ್ಕಾಗಿ. ಆದರೆ ಒಂದು ಜಾಗೃತವಾಗಿ ನೀನು ಗಮನವಿಟ್ಕೊಂಡು ನೀನು ಜೀವನ ಮಾಡಬೇಕು. ದುಷ್ಟನಾಗಿ ಜೀವನ ಮಾಡೋದಕ್ಕಾಗಿ ಇಷ್ಟವುಳ್ಳನಾಗಿರ್ಬಾರ್ದು. ನೀನು ಎಂಥ ಸ್ಥಿತಿಗಿರ್ಬೇಕು ಗೊತ್ತದನ? ದೇವರ ಮಗನಾಗಿ, ದೇವರ ಮಗಳಾಗಿ, ಒಂದು ನಂಬಿಕೆ ವಿಶ್ವಾಸನಲ್ಲಿ ದೃಢವಾಗಿ ನೀನು ಬೆಳೆದಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನಂತ ಪ್ರೇರೆ. ಅದಕ್ಕೆ ಈ ಒಂದು ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಯಾರಿಗೆ ಹಾಳು ಮಾಡ್ತಾನಂತ? ಯಾರಿಗೆ ಮೆರೆಸ್ತಾನಂತ ದೇವ್ರ ಪೈಲೆ? ದುಷ್ಟರಿಗೆ. ಅವರು ಹುಲ್ಲಿನಂತೆ ಮೆರೀತಾರಂತ, ಹೂವುಗಳ ಪ್ಲೇ ಬೆಳಿತಾರಂತ, ಆದರೆ ತೀರಾ ಹಾಳಾಗುವುದಕ್ಕಾಗಿ. ಆದರೆ ಈ ಹಾಳಾಯ್ತಕ್ಕಂಥ ದೇವರಿಗೆ ಇಷ್ಟ ಇಲ್ಲ. ದೇವರಿನ ತಲೆಯನ್ನು ಅಭಿಷೇಕ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದ. ಕಣ್ಮುಚ್ಚೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ ಪ್ರಿಯರೇ.
ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿನಗೆ ಮಹಿಮೆ ಆಗಲಿ ಮತ್ತು ನಿನ್ನ ಘನತೆ ಆಗಲಿ. ಒಳ್ಳೆ ಒಂದು ಸಮಯ, ಸಂದರ್ಭ, ಅವಕಾಶ ನಮ್ಮನ್ನು ಕೊಟ್ಟಿದ್ದೀನಿ. ನಿನಗೆ ಸ್ತೋತ್ರ. ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ನೀನು ಮಾತಾಡಿದಿ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ದಿನ ಆಶೀರ್ವಾದವಾಗಿ ಮಾರ್ಪಡಿಸು, ಲಾಭವಾಗಿ ಮಾರ್ಪಡಿಸು, ಫಲವಾಗಿ ಮಾರ್ಪಡಿಸು ಕರ್ತನೆ. ಯಾರ್ಯಾರು ನಿನ್ನ ಸನ್ನಿಧಿಲ್ಲ ದೇವಾ, ನಾನು ಸರಿ ಮಾಡು ದೇವ, ನಾನು ಬಲಪಡಿಸು ದೇವರ. ದುಷ್ಟನಾಗಿ ಜೀವನ ಮಾಡಿದೆ, ಲೋಕದಲ್ಲಿ ಅವ್ರದ್ದು ಇವ್ರದ್ದು ಅಂತ ತಿಳ್ಕೊಂಡು ಮೆರೆದಿದ್ದ ದೇವರೇ, ನಿನಗೆ ವಿರುದ್ಧವಾಗಿ ನಾನು ನಡೆದಿದ್ದೇನ, ನಿನಗೆ ನಾ ವಿರುದ್ಧವಾಗಿ ನಾನು ಕಾರ್ಯ ಮಾಡಿದ್ದೇನೆ ದೇವ, ನನಗೆ ಕ್ಷಮಿಸು ಎಂಬುದಾಗಿ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವುದರೆ, ಪ್ರಿಯ ಸೋದರಿ ಸೋದರ, ಪ್ರಿಯ ನನ್ನ ತಾಯಿ, ಪ್ರಿಯ ನನ್ನ ತಂದೆ ತಂಗಿ, ಅಣ್ಣ ಅಕ್ಕ, ಮಗಳೇ ಮಗನೇ, ದೇವ್ರ ರೀತಿ ನೀನು ಮಾರ್ಪಡಿಸುವುದು ಸಿದ್ಧನಾಗಿದ್ದಾನೆ. ನೀನು ಸಿದ್ಧನಾಗಿರು. ಕಳೆದು ಹೋದ ನನ್ನನ್ನು ನೀ ಹುಡುಕಲು, ಕಳೆದು ಹೋದ ನನ್ನನ್ನು ನೀ ಹುಡುಕಲು, ನನ್ನ ಕಾಯಲು ನೀ ಕುರುಬಾನದೆ, ನನ್ನ ಕಾಯಲು ನೀ ಕುರುಬಾನದೆ. ಬಾ ಯೇಸು ನೀ ನನ್ನ ಬಾಳಲಿ, ಬಾ ಯೇಸು ನೀ ನನ್ನ ಬಾಳಲಿ. ನೀನಿಲ್ಲದ ಜೀವ ಅಲೆದಾಡಿದೆ, ನೀನಿಲ್ಲದ ಬಾಳು ಬರುಡಾಗಿದೆ, ನೀನಿಲ್ಲದ ಜೀವ ಅಲೆದಾಡಿದೆ, ನೀನಿಲ್ಲದ ಜೀವ ಅಲೆದಾಡಿದೆ, ಅಲೆದಾಡಿದೆ ನಾ ಹುಡುಕಾಡಿದೆ, ಅಲೆದಾಡಿದೆ ನಾ ಹುಡುಕಾಡಿದೆ. ನಿನ್ನ ಪ್ರೀತಿಯರೆಯದೆ ಅಲೆದಾಡಿದೆ, ನಿನ್ನ ಪ್ರೀತಿಯರೆಯದೆ ಅಲೆದಾಡಿದೆ. ಯೇಸು ನೀ ನನ್ನ ಬಾಳಲಿ, ಬಾ ಯೇಸು ನೀ ನನ್ನ ಬಾಳಲಿ. ಹೌದು, ಒಂದು ದಿನ ನೀನು ಈ ದಿನ ದೇವಾ ನನ್ನ ಬಾಳಲ್ಲಿ ಬಾ ದೇವ, ನನ್ನ ಹೃದಯದಲ್ಲಿ ಬಾ, ನನ್ನ ಮನೆಯಲ್ಲಿ ಬಾ. ನಲ್ಲಡ್ದಾಡ್ತಕ್ಕಂಥ ಜೀವಿತ, ಕೈಲೆ ರೋಗ ವ್ಯಾಧಿಯಲ್ಲಿ ಬಿದ್ದು, ಅನ್ನ ವಸ್ತ್ರದಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ, ಕುಡಿದು ತಿಂದು ಲೋಕದಲ್ಲಿ ಹಾಳಾಗಿ ಇದ್ದಾಗೆಲ್ಲ ಮೆರೆದು ಇಲ್ಲದಂಥ ಬಿದ್ದೋದಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಾಗ ಅಯ್ಯ ದೇವ ಅಂತಕ್ಕಂಥ ಪ್ರತಿಯೊಂದು ಮಾನವರಿಗೂ, ಪ್ರತಿಯೊಂದು ಕುಟುಂಬಕ್ಕೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ನೀನು ಅದ್ಭುತ ಮಾಡ್ತಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ದೇವ, ದುಷ್ಟರು ನಾನಾ ವಿಧವಾಗಿ ದೇವರೇ ಅವರು ಪ್ರಯಾಸ ಪಟ್ರೇನು ದೇವರೇ, ಅದು ನಮ್ಮ ಒಂದು ಕಾಲಿನ ಕೆಳಗೆ ಒಂದು ಚಿಡಿಯಪ್ಪ ದೇವರೇ, ಕಾಲಿನ ಕೆಳಗೆ ಒಂದು ಚಿಡಿ ಮಾಡಿ ಅದ್ರ ಮೇಲೆ ಕಾಲಿಟ್ಟು ಮೇಲಕ್ಕೆ ಏರುವಾಗ ನಿಮ್ಮನ್ನು ದೇವರು ಬಲಪಡಿಸ್ತಾನೆ. ಪ್ರೇರಿಸ್ಬೇಕು ಗುಣಗೊಟ್ಟಕ್ಕೆ ನಿಮ್ಮ ಜೀವಿತದಲ್ಲಿ ಅದನ್ನ ಮಾರ್ಪಡ್ರಿ. ಬಿಟ್ಟುಕೊಟ್ಟು ದೇವಾ ನನ್ನ ಬಾಳಲ್ಲಿ ಬಾ, ನನ್ನ ವ್ಯಾಪಾರ ಬಿಸ್ನೆಸ್ನಲ್ಲಿ ಬಾ, ಕೈಲಿ ರೋಗದಲ್ಲಿ ನಾನು ಬಿದ್ದೋಗಿದೆ ದೇವ, ನನಗೆ ಬಂದು ನೀ ಮುಟ್ಟಿ ನನ್ನ ಸ್ವಸ್ಥತೆ ಮಾಡು, ನನ್ನ ಬಿಡುಗಡೆ ಕೊಡು. ನನ್ನ ಹೃದಯ ನನ್ನ ಮನಸ್ಸು ಒಡೆದೋಗ್ಯದಪ್ಪ ದೇವ, ನನಗೆ ಸರಿ ಮಾಡು. ನನ್ನ ಜೀವಿತದಲ್ಲಿ ನಿನ್ನಿಂದ ನಾನು ಅದ್ಭುತ ಹೊಂದಬೇಕಪ್ಪ, ನಿನ್ನಿಂದ ನಾನು ಅಭಿಷೇಕ ಹೊಂದಬೇಕಪ್ಪ ಕರ್ತನೆ, ನಿನ್ನಿಂದ ನಾನು ಉನ್ನತ ಸ್ಥಾನಕ್ಕೆ ಬರಬೇಕಪ್ಪ ಅಂತೂ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ನೀನು ಸರಿ ಮಾಡು.
ನಿನ್ನ ಸಹಾಯ ಮಾಡು, ನಿನ್ನ ಮಹಿಮೆ ಕಾಣುವಾಗೆ ಸಹಕರಿಸು. ದುಷ್ಟರು ಮೆರಿತಾರೆ, ಬೆಳೀತಾರೆ, ಎದಕ್ಕಾಗಿ? ಹಾಳಾದಕ್ಕಾಗಿ ಕರ್ತನೆ. ಹುಲ್ಲು ಬೆಳೀತದ, ಹೂವುಗಳು ಬೆಳೀತಾವ, ಆದರೆ ಸಮಯ ಬಂದಾಗ ಉದುರೋಯ್ತವಪ್ಪ ಕರ್ತನೆ. ಹಾಗೆ ಮನುಷ್ಯನ ಜೀವಿತದ ದೇವ, ಅದಕ್ಕೆ ನಾ ಪ್ರಾರ್ಥಿಸ್ತಾ ಅಂತ ಒಂದು ಗರ್ವ ಅಹಂಕಾರವಾಗಿ ಜೀವನ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಇದನ್ನು ನೀನು ಮಾರ್ಪಡಿಸು. ಈ ಪ್ರಾರ್ಥನೆಯಲ್ಲಿ ಪಾಲ್ಬಾಗಿದ್ದು ಬೇಡಿದ ಪ್ರತಿಯೊಂದು ಮಕ್ಕಳಿಗೆ ನೀ ಕೊಡದೇ ಇರಬೇಡ. ಅವ್ರ ಜೀವಿತದಲ್ಲಿ ಅದ್ಭುತ ಮಾಡು, ಅವ್ರ ಕುಟುಂಬದಲ್ಲಿ ಅದ್ಭುತ ಮಾಡು, ಅವ್ರ ಉದ್ಯೋಗದಲ್ಲಿ ಅದ್ಭುತ ಮಾಡು, ಅವ್ರ ವಿದ್ಯಾಭ್ಯಾಸದಲ್ಲಿ ಅದ್ಭುತ ಮಾಡು, ಅವ್ರು ಮಾಡ್ತಕ್ಕಂಥ ಕೈ ಕೆಲಸದಲ್ಲಿ ಅದ್ಭುತ ಮಾಡು, ಅವ್ರ ಮನೆಯಲ್ಲಿ ಅನ್ನ ಪಾನದ ಮೇಲೆ ಅದ್ಭುತ ಮಾಡು, ಅವ್ರ ಆಸ್ತಿ ಅಂತಸ್ತಲ್ಲಿ ಅದ್ಭುತ ಮಾಡು, ಅವ್ರ ದಾರಿ ಮಗಳಲ್ಲಿ ಹೋಗು ಬರುವ ಕೂಡ ಅವ್ರ ಜೀವಿತದಲ್ಲಿ ನೀನು ಅದ್ಭುತ ಮಾಡು ದೇವರೇ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ದೇವರಿಗೆ ಸಮಯದಲ್ಲಿ ನಮ್ಮೆಲ್ಲರಿಗೆ ಅದ್ಭುತವಾಗಿ ವಾಕ್ಯದೊಟ್ಟಿಗೆ ಮಾತಾಡಿದ ಸ್ತೋತ್ರ. ಈಗ ನಮ್ಮೆಲ್ಲರ ಆತ್ಮ ಪ್ರಾಣ ಒಪ್ಪಿಸಿಕೊಟ್ಟಿದ್ದೆವು ಕರ್ತನೆ. ನಿನ್ನಿಂದ ನಾವು ಅದ್ಭುತ ಹೊಂದುವ ಹಾಗೆ ನಮ್ಮೆಲ್ಲರಿಗೆ ನೀ ಸಹಾಯ ಮಾಡಿ ಸಹಕರಿಸಿ ಮತ್ತು ನೀ ಅದ್ಭುತ ಮಾಡಿದೆ ಎಂಬುದಾಗಿ ನಂಬಿದೆವು ಕರ್ತನೆ. ಅದ್ಭುತ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.